ಪ್ರಾಣಿ ಅಂತ ಹೇಳ್ತಾವ, ಹುಲಿ ವ್ಯಾಘ್ರ ಪ್ರಾಣಿ ಅನ್ನಿಸ್ಕೊಂತ. ಆದ್ರೆ ಪ್ರಕೃತಿ ನಿಯಮದ ಪ್ರಕಾರ ಅದನ್ನ ವ್ಯಾಘ್ರ ಮಾಡಿಟ್ಟದು, ಅದಕ್ಕಿಲ್ಲಂದ್ರೆ ಹುಲ್ ತಿನ್ನಕ್ ಹಸ್ತಿತ್ತದು. ಹೌದಲ್ರಿ? ಸರಿ, ಇದು ಒಂದ್ ಕಡೆ ನೋಡ. ಕಥೆಯೊಳಗ ಇನ್ನೂ 3 ಪಾಯಿಂಟ್ ಅದ. ಕಥೆ ಹೇಳ್ತದ, ದನ ಹಸು ಮೇಯಕತ್ತಿತ್ತು, ಹುಲಿ ಎದುರುಗಡೆಯಿಂದ ಬಂತು. ನಾನಿನ್ ತಿಂತೇನೆ, ನನಗೆ ಹಸು ಆಗದಂತು. ಇಲ್ಲ, ನನ್ನ ಪುಟ್ಟ ಕಂದಮ್ಮ ಐತಿ ಮನೆಯೊಳಗ, ಹಾಲು ಕುಡಿಸಿ ಬರ್ತೀನಿ, ನೀ ಬಿಡು ನಾ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತ ಹೇಳಿ. ಹೌದ, ಭಾಳ ಚಂದ ಹೇಳತ್ತಿಲ್ಲ, ನೋಡೇ ಬಿಡೋಣ ನಿಂದರೆ ಎಷ್ಟು ನಿಯತ್ತೈತೆ ಅಂತ ಹೇಳಿ ಹುಲಿ ಬಿಟ್ಟು ಕಳಿಸ್ತು. ಮೊದಲು ಹಸು ತ್ಯಾಗ ಮಾಡಿದ್ದು ಯಾವ್ದ್ರಿ? ಹುಲಿನ ಹಸುನು? ಹುಲಿ ಮೊದಲು ತ್ಯಾಗ ಮಾಡಿದ್ದು ಹುಲಿ ರೀ. ಸರಿ, ವಾಪಸ್ ಹೋಯ್ತು ಹಸು, ಹಾಲು ಕುಡಿಸ್ತು. ಎಲ್ಲಾರಿಗೂ ಏನು ಟೀಮ್ ಒಳಗಿದ್ರಲ್ಲ, ತಂಡದೊಳಗೆ ಎಲ್ಲಾರ್ಗು ಮುಂದೆ ಬಂದ್ರೆ ಹಾಯ್ಬೇಡ್ರಿ, ಹಿಂದೆ ಬಂದ್ರೆ ಒದಿಬೇಡ್ರಿ ಅಂತ ಹೇಳಿ ಎಲ್ಲ ಮಾಡಿ ಸಾಯ್ತೀನಂದ್ರು ವಾಪಸ್. ಮತ್ತೆ ಗೋ ಶ್ರೇಷ್ಠ ಪ್ರಾಣಿನೇ, ಸಾಯ್ತೀನಂದ್ರು ವಾಪಸ್ ಬಂದದಂದ್ರೆ ಅದರಂತ ಶ್ರೇಷ್ಠ ಇನ್ನೊಂದಿಲ್ಲ ಅನ್ನೋಣ, ತಪ್ಪೇನಿಲ್ಲ. ಆದ್ರೆ ವಾಪಸ್ ಬಂದ ಮೇಲೂ ಹುಲಿ ತಿಂತ? ಹಂಗಿದ್ರೆ 2ನೇ ಸರಿನೂ ತ್ಯಾಗ ಮಾಡಿದ್ದೆ ಯಾವ್ದ್ರಿ? ಹುಲಿನೇ. ಸರಿ ಆಯ್ತು, ನೀ ಕೊಟ್ಟ ಮಾತಿಗೆ ತಪ್ಪಿಲ್ಲ ಅಂತ ಬಂದಿ, ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ ಮೇಲೆ ಸಂಶಯ ಮಾಡಿದ್ದೆ ನಾನು, ಅದಕ್ಕೆ ನನಗೆ ಪ್ರಾಯಶ್ಚಿತ್ತ ಅದ, ನೀವು ಹೋಗಿ ವಾಪಸ್ ಅಂತ ಹೇಳಿ ಕಳಿಸಿ. ಕಾಡೊಳಗ ಜಿಂಕಿನೋ ಮೊಲನೋ ಮತ್ತೊಂದನ್ನು ಯಾವ್ದನ್ನೋ ಭೇಟಿಯಾಡಿ ಬದುಕ್ಬೋದಿತ್ತಲ್ಲ ಹುಲಿ. ಆದ್ರೆ ಯಾಕೆ ಮುಂದೆ ಏನು ಹೇಳ್ತದ್ರಿ ಕತೆ, ಏನಾಯ್ತಂತ ಹೇಳ್ತಾರೆ, ತನ್ನ ಪ್ರಾಣ ತ್ಯಾಗ ಮಾಡ ನೋಡ್ರಿ. 2 ಸರಿ ಹಸು ತ್ಯಾಗ ಮಾಡಿ 1 ಸರಿ ಪ್ರಾಣನೂ ತ್ಯಾಗ ಮಾಡಿದ್ರೆ ಹುಲಿ 1 ಸರಿನೂ ಶ್ರೇಷ್ಠ ಅನಿಸ್ಕೊಲಿಲ್ಲ ನಮ್ಮ ಕಥೆಯೊಳಗೆ. ಫಸ್ಟ್ ಟೈಮ್ ಅಂದ್ರೆ ಎಲ್ಲರಿಗೂ ಈಗ ಈ ವೇ ಒಳಗೆ ನೋಡ್ರಿ ಹೆಂಗ ಕತೆ. ಈ ವೇ ಒಳಗ ದನ ಕಾಯವನು ದಾರು ಮಾರವನು ಅಂತ ಲೆಕ್ಕ. ನಾವು ಎಲ್ಲಿ ನಿಂತೇವಿ, ನಮಗೆ ಕತೆ ಹೆಂಗ ಹೇಳ್ಯಾರ, ನಾವು ಏನು ಕೇಳೀವಿ, ನಮ್ಮ ತಲೆಗೆ ಏನು ಬಂದದ, ಇಷ್ಟ್ರ ಮೇಲೆ ನಿರ್ಧಾರ ಆಗ್ಲಿತ್ತು. ಯಾವ್ದು ಹೆಂಗದ ಅದನ್ನ ಹಂಗ ಸ್ವೀಕಾರ ಮಾಡ್ಬೇಕನ್ನೋ ಮನೋಭಾವ ಹೋಗ್ಬಿಡ್ತು. ಹಿಂಗಾಗಿ ದನ ಕಾಯವ ಕೀಳಾದ, ದಾರು ಮಾರವ ಶ್ರೇಷ್ಠ. ಅಂದ್ರೆ ಬದಲಾವಣೆ ಏನಾಗ್ಬೇಕಂತಂದ್ರಿ, ನಾವು ಯಾವಾಗ್ಲೂ ಗೊತ್ತಾಗ್ತಿರ್ತೀವಿ, ಮಣ್ಣು ಸರಿ ಮಾಡ್ಬೇಕು, ನೀರು ಸರಿ ಮಾಡ್ಬೇಕು, ಗಾಳಿ ಸರಿ ಮಾಡ್ಬೇಕು. ಇಲ್ಲಿ ಎಷ್ಟು ಜನ ರೈತರು ಬಂದಿದ್ದು ನನಗೆ ಗೊತ್ತಿಲ್ಲ, ಹಂಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕಂದ್ರೆ ನಾನು ಜಾಸ್ತಿ ಪ್ರಶ್ನೆನೇ ಇರ್ತಾವ, ಭಾಷಣ ಮಾಡಕ್ ಬರುದಿಲ್ಲ ನನಗೆ, ಉಪನ್ಯಾಸ ಅಂತೂ ಸತ್ರು ಬರುದಿಲ್ಲ. ಹೊಲ ಇದ್ದವ್ರು ಇದ್ದೀರಿ, ಒಂದಿಬ್ರು ಯಾರ ಕೈ ಐತ್ರಿ ಹೊಲ ಇದ್ದವ್ರು? ಇಲ್ಲೇ ಬೇಕು, ಆಯ್ತು ಇಲ್ಲೇ ಐತಿ, ನಾ ಈ ಕಡೆ ನೋಡ, ಇಲ್ಲೇ ಅದ, ವೆರಿ ಗುಡ್, ರೈಟ್. ಒಂದು 4 ವರ್ಷ ನಿಮ್ಮ ಹೊಲ ಪಡ ಬಿದ್ದೈತೆ ಅನ್ಕೊಳ್ಳೋಣ, ಏನು ಬೆಳೆದಿಲ್ಲ ನೀವು ಆ ಹೊಲದಾಗ, ಏನೋ ಜಗಳ ಬಂದಿತ್ತು, ತಿಕ್ಕಾಟ ಬಂದಿತ್ತು, ಎಲ್ಲೋ ಟ್ರಿಪ್ ಹೋಗಿರೋ, ಮಸ್ತಿ ಮಾಡಾಕ್ ಹೋಗಿರಿ, ಏನೋ ಆಗ್ಯದ. 4 ವರ್ಷ ಹೊಲ ನಿಮ್ದು ಪಡ ಬಿದ್ದದು. 5ನೇ ವರ್ಷ ನಿಮಗೆ ಬೇಕಂತಿದ್ದು ಬೆಳೆ ಮಾಡ್ತೀರಿ ಅನ್ಕೊಳ್ಳೋಣ, ನಿಮ್ಗೆ ಯಾವ ತಿಳಿತದ ಅದು ಬೆಳೆ. ಆ ಬೆಳೆ ಮೊದಲು ಬರೋಕಿನ ಚಲೋ ಬರ್ತದ ಅನಿಸ್ತದಂಗೆ ಸರಿ ಬರೋದಿಲ್ಲ ಅನಿಸ್ತದ. ಎಲ್ಲರೂ ಒಪ್ಬೋದ್ರಿ ಚಲೋ ಬರ್ತದಂತೆ. ಸರಿ, ಮತ್ 4 ವರ್ಷ ನೀವು ಏನು ಮಾಡ್ಲಿಲ್ಲ ಅಲ್ರಿ, ಯಾಕೆ ಚಲೋ ಬಂತ ಬೆಳೆ? ಭೂಮಿ ಫಲವತ್ತಾಗ್ಯದ. ಅದಕ್ಕೆ ನೀವು ಏನು ಮಾಡ್ಲಾರ್ದಿನ ಭೂಮಿ ಹೆಂಗ್ ಫಲವತ್ತಾಯ್ತು? ಅದ್ರಾಗೆ ಬೆಳೀತು, ಹುಲ್ಲು ಕಸ ಕಡ್ಡಿ ಎಲ್ಲ ಅದ್ರಾಗೆ ಬೆಳೀತು. ಅಲ್ಲಿ ಹುಲ್ಲು ಕಳೆ ಎಲ್ಲ ಬೆಳೆಯೋದು ಚಲೋ ಅಂದ್ರೆ ಕೆಟ್ಟ ಅಂದ್ರೆ ಸೊಳ್ಳ. ಇಲ್ಲಿ ಚಲೋ ಅಂತ ಮತ್ ಮನೆಗೆ ಹೋಗೋದ್ರಾಗ ಎಣ್ಣೆ ಡಬ್ಬಿ ಹಿಡ್ಕೊಂಡೋಗ ಪುಸ್ ಅನ್ಸೋದ. ಹೊಲದಾಗ ಸಹಿತಲ್ಲ, ಮನಿ ಮುಂದೆ ಅಂಗಳದಾಗ ಸಹಿತ ರಂಗೋಲಿ ಹಾಕೋ ಜಾಗ ಬಿಟ್ಟು ಉಳ್ದಿದ್ದು ಎಲ್ಲರೂ ಹುಲ್ಲು ಬೆಳೀತಂದ್ರೆ ಕರೆಕ್ಟಾಗಿ ಚೌಕಂಗ್ ರೌಂಡ್ ಅಪ್ ಹೊಡೆದ ಹೇಳೋದು ಮತ್ತೆ. ಅದ್ರಲ್ಲಿ ಮಾಡೇವಿಲ್ಲ. ಹುಲ್ಲು ಯಾಕೆ ಬೆಳೀತೈತಿ, ಕಸ ಯಾಕೆ ಬೆಳೀತೈತಿ ಅನ್ನೋ ಕಲ್ಪನಾನು ಹೋಗ್ಬಿಟ್ಟೆ. 4 ವರ್ಷ ಗಳೆ ಹೊಡೆದಿಲ್ಲ, ನೀರ್ ಹಾಸಿಲ್ಲ, ಗೊಬ್ಬರ ಹಾಕಿಲ್ಲ, ಕಸದ ಎಣ್ಣೆ ಹೊಡೆದಿಲ್ಲ, ಕೀಟದ ಎಣ್ಣೆ ಹೊಡೆದಿಲ್ಲ, ಆ ಕಡೆ ಹೋಗೇ ಇಲ್ಲ. ಅಂದ್ರೂ ಮಣ್ಣು ಹೊಸಾದಾತು, ಬೆಳೆ ಚಲೋ ಬಂತ ಅನ್ನೋದಾದ್ರ ನಾವು ಮಾಡಾಕತ್ತಿದ್ದೆಲ್ಲ ಸರಿ ಮಾಡಾತೀವೋ ತಪ್ಪು ಮಾಡಾತೀವಿ? 4 ವರ್ಷ ನೀವು ಏನೂ ಮಾಡಿಲ್ಲ, ಮಣ್ಣು ಸುಧಾರಿಸ್ಲಿಕ್ಕತ್ತದಂದ್ರ ಮಣ್ಣಿಗೆ, ನೀರಿಗೆ, ಗಾಳಿಗೆ ತನ್ನನ್ನ ತಾ ಸರಿ ಮಾಡಿಕೊಳ್ಳುವ ಕ್ರಿಯಾ ಗೊತ್ತದ ಅಂತೀರೋ ಇಲ್ಲ ಅಂತೀರೋ? ಖಲಾಸ್. ಅಲ್ಲಿಗೆ ಸರಿ ಆಗ್ಬೇಕಾಗಿರೋದು ಏನ್ ಸರಿ ಆಗ್ಬೇಕು? ಮೊದಲು ಕನ್ನಡಿ ಸರಿ ಆಗ್ಬೇಕು. ಯಾಕಂದ್ರೆ ನಾವು ಕಾಣ್ಬೇಕಲ್ಲ, ಕನ್ನಡಿ ಸ್ವಚ್ಛ ಆತಂದ್ರೆ ನಾವು ಕಾಣ್ತೇವೆ, ಆಮೇಲೆ ಯಾರು ಸರಿ ಆಗ್ಬೇಕಂತ ನೋಡೋಣ. ಹೌದು. ಹಿಂಗೆ
ನೀವು ನೀರಿಂದು ತಗೋರಿ, ಗಾಳಿದು ತಗೋರಿ. ನಾವು ಸ್ವಲ್ಪ ತಣ್ಣಗೆ ಸುಮ್ಮನೆ ಕುಂತ್ರೆ ಸಾಕ್ರಿ, ಎಲ್ಲ ಸರಿ ಆಗ್ತದೆ. ನಾವು ಭಾಳ ಮಾಡಾಕತ್ತೇವೆ ಕೆಲಸ. ನಾ ಸರಿ ಮಾಡ್ತೀನಿ, ನಮ್ಗೇನು ಮಾಡಕ್ ಬರೋದಿಲ್ಲ, ಆದ್ರೂ ನಾ ಸರಿ ಮಾಡ್ತೇನೆ ಅನ್ನೋ ಹುಂತಂದೊಳಗೆ ಅಷ್ಟೆ. ನೀರ್ ಸಹಿತ ನೋಡ್ರಿ, ಕೊರೋನಾ ಲಾಕ್ಡೌನ್ ಆಯ್ತ್ರಿ, 20 ದಿನದ ಗಂಗಾ ನದಿ ಕುಡಿಲಿಕ್ಕೆ ಯೋಗ್ಯ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. 20 ದಿನದಾಗ ಏನು ಮಾಡಿಲ್ಲ, ಸುಮ್ ಕುಂತು. ನಾವು ಮಜಾ ಮಾಡೋದು ಬಿಟ್ಟ ಬರೀ ಸಜಾನ ಅನುಭವಿಸಾಗತ್ತೆ. ಎಷ್ಟು ಮಂದಿ ಪರಿವಾರ ಜೊತೆ ಕೂತು ಮಾತಾಡ್ತೀವಿ, ಒಂದ್ ಚರ್ಚೆ ಮಾಡ್ತೀವಿ. ಚರ್ಚೆಗೂ ವಾದಕ್ಕೂ ಬಹಳ ವ್ಯತ್ಯಾಸ ಐತೆ. ಯಾವಾಗ ನೀವು ನಂದು ಸರಿ ಅಂತ ಮುಂದೆ ಇಡ್ತೀರಲ್ಲ, ಅವಾಗ ವಾದ ಆಗ್ತೀವಿ. ಯಾವಾಗ ನನಗೆ ಹಿಂಗ್ ಕಂಡೈತಿ ಇಲ್ಲಿ ಏನಿರ್ಬೋದು ಅಂತ ಕೇಳ್ತಿರಲ್ಲ, ಅವಾಗ ಚರ್ಚೆ ಆಗ್ತದೆ. ನಾವು ಚರ್ಚೆ ಮಾಡಾಕಂತ ಹೇಳಿ ವಾದನ ಮಾಡಾಕ್ ಹೋಗ್ತಿರ್ತೀವಿ ಮನೆಯೊಳಗೆ ಸರಿ. ಯಾಕೆ ಪರಿವಾರ ತಗೊಂಡೆ? ಇವತ್ತಿನ ಕೃಷಿ ನೆಲಗಟ್ಟೊಳಗ ಪರಿವಾರದ ಸಪೋರ್ಟ್ ಬಹಳ ಮುಖ್ಯ. ಏನೇನ್ ನಡೆದ ಸಮಾಜದೊಳಗ ಅನ್ನೋದು ಎಲ್ಲರಿಗೂ ಕಲ್ಪನಾ ಬಂದ. ಇದನ್ನ ಯಾಕೆ ಕಂಪೇರ್ ಮಾಡಿದೆ? ದನಗಳು ಹೆಂಗ್ ಓಡಾಡ್ತಾವ್ರಿ? ಕೈ ಬಿಟ್ಟಿಗೆ ದನ ಇರ್ತಾವ್ರಿ, ಊರಾಗ ಓಡಾಡ್ತಿರ್ತಾವಲ್ಲ, ಹೆಂಗ್ ಓಡಾಡ್ತಿರ್ತಾವ? ಒಂದೊಂದು ಓಡಾಡ್ತಿರ್ತಾವ್ರಿ, ನೋಡಿರಿ ಯಾವಾಗ? ಹೆಂಗೆ ಗುಂಪಲ್ಲ ಓಡಾಡ್ತಿರ್ತಾವ, ರೈಟ್, ಗುಂಪಲ್ಲ ಓಡಾಡ್ತಾವ. ಕುರಿ ಹೆಂಗ್ ಓಡಾಡ್ತಿರ್ತಾವ? ಸರಿ, ಕುರಿ ದನದ ಜೊತೆ ಓಡಾಡೋದು ನೋಡಿರಿ ಯಾವಾಗಾರ? ದನ ಕುರಿ ಜೊತೆ ಇಲ್ಲ. ಕಾಡೊಳಗು ಜಿಂಕಿ ಜೊತೆ, ಆನಿ ಜೊತೆ, ಹುಲಿ ಜೊತೆ, ಒಂಟಿ ಜೊತೆ, ಕುದುರೆ ಜೊತೆ ಓಡಾಡ್ತಿರ್ತಾವ. ಮನುಷ್ಯರ ಜೊತೆ ಓಡಾಡ್ಲಿಕ್ಕೆ ಬರ್ತದ ಅನಿಸ್ತದ ನಿಮ್ಗೆ? ನಮಗೆ ಮನುಷ್ಯರಾಗಿ ಮನುಷ್ಯರ ಜೊತೆ ಹೆಂಗ್ ಬದುಕ್ಬೇಕು ಅನ್ನೋದೇ ಗೊತ್ತಾಗೋದು. ಇನ್ನು ಉಳಿದಿದ್ದನ್ನ ಯಾವಾಗ ಲೆಕ್ಕ ತೆಗೆಯೋದು? ಏನ್ ಕತೆ? ಬೇರೆ ಮಕ್ಕಳ ಮನೆಯವ್ರದ್ದು ಬಿಟ್ಬಿಡ್ರಿ, ಅಪ್ಪ ಅವನ ಜೊತೆ ಬದುಕೋದು ಗೊತ್ತಾಗಲ್ಲ, ಹೆಂಡತಿ ಮಕ್ಕಳ ಜೊತೆ ಗೊತ್ತಾಗಲ್ಲ, ಅಣ್ಣ ತಮ್ಮನ ಜೊತೆ ಗೊತ್ತಾಗಲ್ಲ. ಮನುಷ್ಯರಾಗಿ ಬಿಟ್ರು ನಾನು ಮನುಷ್ಯರ ಜೊತೆ ಬದುಕಲಿಕ್ಕೆ ಗೊತ್ತಾಗವಲ್ತ ಅನ್ನೋದಕ್ಕೆ ಇಷ್ಟೆಲ್ಲ ಸಮಸ್ಯೆ ಕಾರಣ. ಇವೇನೋ ಉಪನ್ಯಾಸ ಕೊಡಾಕ್ ಬಂದಾನ, ದನದೊಂದು 4 ಮಾತು ಹೇಳ್ತಾನಂದ್ರೆ ಇವೇನ್ ಲೆಪ್ಪ ಫಿಲಾಸಫಿ ಹೇಳಾಕತ್ತಾನ. ಸರಿ, ಅದಕ್ಕಂತ ಹೇಳಿ ನಾವು ಸ್ವಲ್ಪ ಅಂದ್ರೆ ದನದ ಮೇಲೆ ಒಂದ್ ಸ್ವಲ್ಪ ಮೊದಲಿಂದ ಹುಚ್ಚಿತ್ರಿ. 2014ರಿಂದ ದನ ಡೈರಿ ಫಾರ್ಮ್ ಅಂತ ಮಾಡಿದ್ವಿ. ಮುಂದೆ ಅಪ್ಪವ್ರಿಗೆ ನೆನಪೈತೆ ಇಲ್ಲ ಗೊತ್ತಿಲ್ಲ, ನಾನು ಹಿಂದೊಮ್ಮೆ ಇಂಥದೇ ಶಿವಾನುಭವ ಗೋಷ್ಠಿಯೊಳಗೆ ಇಲ್ಲೇ ಬಂದು ಮಾತಾಡಿದ್ವಿ. ಬಹಳ ಹಿಂದೆ, ಒಂದು 6-7 ವರ್ಷದಿಂದ 8 ವರ್ಷದಿಂದ ಇರ್ಬೇಕಿತ್ತು, ಆಗಿರ್ಬೇಕು. ಅವತ್ತು ದನದ ಮೇಲೆ ಮಾತಾಡಂದಿದ್ರು, ಇವತ್ತು ದನದ ಮೇಲೆ ಮಾತಾಡಕತ್ತೀನಿ. ಆದ್ರೆ ಅವತ್ತು ದನ ಹಾಲಿನ ಸಲುವಾಗಿ ಅಂತ ಹೇಳಿ ಕಟ್ರಿ ಅಂತ ಅಂದಿದ್ದೆ, ಇವತ್ತು ದನ ಸಗಣಿ ಸಲುವಾಗಿ ಕಟ್ರಿ ಅಂತ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೆ. ಸೊ ಯಾಕೆ ಬೇಕಂಗಿದ್ರೆ ದನ? ಆಗ್ಲೇ ನಾವು ಒಂದು ಪ್ರಸ್ತಾಪ ಮಾಡಿದೆ. 4 ವರ್ಷ ಪಡ ಬಿಟ್ಟಿದ್ ಹೊಲ ಯಾಕೆ ಸುಧಾರಿಸ್ತೈತೆ ಅಂದ್ರೆ ಹೇಳಿದ್ರಿ, ಹುಲ್ಲು ಕಸ ಕಡ್ಡಿ ಎಲ್ಲ ಬೆಳೀತದ. ಸೊ ಅದಕ್ಕೆ ಮಣ್ಣನ್ನು ತಯಾರು ಮಾಡಾಕ ಆ ಕಲೆ ಬಂದದ ಅಂತ ಹೇಳಿದ್ರಿ. ಇದನ್ನ ಒಪ್ಪೋದ್ರಿ ಎಲ್ಲರೂ? ಏನಾರ ಸಂಶಯ? ಏನೇ ಒಪ್ಪು. ಸರಿ, ಅಲ್ಲಿಗೆ ಪ್ರಕೃತಿ ಏನಾರ ಮಾಡಿದ್ರ ತನಗೆ ಬ್ಯಾಡಾಗಿ, ಏನಾರ ಬ್ಯಾಡಪ್ಪ ಇದು ಏನೋ ಒಂದು ಆಗ್ಲಿ ಬಿಡ ಅಂತ ಹೆಂಗ್ ಮಾಡ್ಯದಂತ ಅನಿಸ್ತದ ನಿಮ್ಗೆ? ಒಂದ್ ಸಣ್ಣ ಕ್ರಿಮಿ ಕೀಟನಾರು ಏನೋ ಒಂದು ಕಾರಣಕ್ಕೆ ಮಾಡಿರ್ಬೋದ? ಅದು ಯಾವುದೇ ರೀ. ನೀವು ನಮ್ಗೆ ಇದೇ ಸಂಶಯ ಬಹಳ ಇದ್ರೊಳಗಿತ್ರಿ, ಇದು ಕೀಡಿದು ಬಹಳ ಕಾಟ ಹೇಳ್ತಾರೆ. ಬಯಲ್ಸೀಮೆಯವ್ರು ಇಲ್ಲಿ ಯಾರ ಬಂದಿರ್ಬೇಕು, ಕಡ್ಲಿ ಗಿಡ್ಲಿ ಬೆಳೆಯೋರು, ತೊಗರಿ ಬೆಳೆಯೋರು. ಈ ಕೀಡಿ ಯಾಕಾರ ಬರ್ತಾವ ಅಂತ ಹೇಳಿ ಬಹಳ ಸರಿ ಅನ್ಸಿರ್ತದ. ನನಗೂ ಬಹಳ ಸರಿ ಅನ್ಸುತ್ತೆ, ಯಾಕ್ರೆ ಮಾಡಿದ್ದಾನೆ ಹುಳನ? ಇದನ್ನೆಲ್ಲ ತಿಂದು ಬೆಳಿ ಹಾಳು ಮಾಡ್ತದ, ಮುಂದೆ ದನಕ್ಕೆ ಮೇವಿಲ್ಲ, ಮನುಷ್ಯರಿಗೆ ಆಹಾರ ಇಲ್ಲ, ಹಕ್ಕಿಗೆ ಕಾಳಿಲ್ಲ, ಹಿಂಗ್ಯಾಕ್ ಆಗ್ತದ? ಎಲ್ಲೋ ಒಂದ್ ಕಡೆ ಹೋಗಿದ್ದೆ, ಕೇಳಿದವ್ರಿಗೆ, ನೀವು ಕೀಡಿಗೆ ಏನ್ ಮಾಡ್ತಿದ್ರಿ ಮೊದ್ಲು ಅಂತ ಹೇಳಿ. ಹಿಂಗೆ ಒಬ್ರು ಹಿರಿಕರಿದ್ರು ಬಯಲ್ಸೀಮೆ. ಇಲ್ಲಿ ಒಂದ್ ರೌಂಡ್ ಮೇಯಿಸ್ತಿದ್ವಿ, ಆಮೇಲೆ ಅವನ್ನ ಕೈಲಿ ಆರಿಸಿ ತೆಗೆದು ಒಂದ್ ಚರ್ಗಿ ಒಳಗೆ ಅರ್ಧ ನೀರು ಹಾಕ್ತಿದ್ವಿ, ಅದ್ರೊಳಗೆ ಒಂದ್ ಕಿಡಿ ಎಲ್ಲ ತಗೊಂಡು ಒಂದ್ ಕಡೆ ಸುರಿದು ಹೋಗ್ತಿದ್ವಿ. ಇಲ್ಲ ರಸ್ತೆ ಬದಿಗೆ ಬಂದು ಅದನ್ನ ಒಂಚೂರು ತೆಗ್ದು ಮಾಡಿ ಅಲ್ಲಿ ಮುಚ್ಚಿ ಹೋಗ್ಬಿಡ್ವಿ. ನಾನು ದನ ಮೇಯ್ಸೋದ್ ಕೇಳೀನಿ, ಕುದುರೆ ಮೇಯ್ಸೋದ್ ಕೇಳೀನಿ, ಆನಿನೂ ಮೇಯ್ಸೋದ್ ಕೇಳೀನಿ, ಕೀಡಿ ಮೇಯ್ಸೋದು ಎಲ್ಲಿಂದ ಬಂತಿದ್ವು? ಒಂದ್ ರೌಂಡ್ ಮೇಯಿಸ್ತಿದ್ದೀವ್ರಿ ಅಂತ. ನಾವು ಒಂದ್ ರೌಂಡ್ ಯಾಕೆ ಮೇಯಿಸ್ತಿದ್ರಿ ಅಂತ ಕೇಳಿದ್ವಿ. ಇಲ್ರಿ ಇಳುವರಿ ಜಾಸ್ತಿ ಆಗ್ತಿತ್ತು. ನಾನು ಇಳುವರಿ ಹೆಂಗ್ ಜಾಸ್ತಿ ಆಗ್ತಿದ್ರಿ? ಕೀಡಿ ಮೇಯಾಕತ್ತಾವಲ್ಲ ಒಂದ್ ರೌಂಡ್. ಇಲ್ರಿ ಅದು ಕುಡಿ ಚೂಡ್ದಂಗ ಆಗ್ತಿತ್ತಲ್ಲ ಮ್ಯಾಲಿಂದು.
ಅದು ಹೋಗಿ ಕೀಡಿ ಏನ್ ಮೇಯ್ತದ್ರಿ, ಮ್ಯಾಲ ಕಡ್ಲಿ ಏನ್ ಬೆಳೆದಿರ್ತದ ಅದನ್ನ ಮ್ಯಾಲಿನ ಕಡಿತದಲ್ಲ, ಮ್ಯಾಲಿನ ಕಡಿದ ಕೂಡಲೇ ಕುಡಿ ಚೂಡ್ದಂಗ ಆಗ್ತದ, ಪಡ್ಲು ಹೊಡಿತದ ಕಡ್ಲಿ ಪಡ್ಲು ಹೊಡೆದ್ರೆ ಜಾಸ್ತಿ ಇಳುವರಿ ಬರ್ತದ, ಬ್ರಾಂಚಸ್ ಜಾಸ್ತಿ ಆಗ್ತಾವ, ರೆಂಬೆ ಕೊಂಬೆ ಜಾಸ್ತಿ ಆಗ್ತಾವ, ಜಾಸ್ತಿ ಇಳುವರಿ ಬರ್ತದ ಅಲ್ಲ. ಕೀಡಿನ ಸಹಿತ ಮುಂದೆ ಬರೋ ಪಕ್ಷಿಗೆ ಕಾಳು ಜಾಸ್ತಿ ಆಗ್ಲಿ, ಮುಂದೆ ಬರೋ ದನಕ್ಕೆ ಹೊಟ್ಟೆ ಜಾಸ್ತಿ ಆಗ್ಲಿ, ಮುಂದೆ ಬರೋ ಮನುಷ್ಯರಿಗೆ ಆಹಾರ ಜಾಸ್ತಿ ಸಿಗ್ಲಿ ಅಂತ ಹೇಳಿ ನಿಸರ್ಗ ನಿರ್ಮಾಣ ಮಾಡಿ ಕಳ್ಸದ. ಹಂಗಂತ ಮೇಲ್ ಬಿಡ್ರಿ ಪೂರ್ತಿ ಬೆಳಿ ಬರೋ ಮಟ ಇಲ್ಲ, ಒಂದ ರೌಂಡ್ ಅವ್ ಮೇದಾವು ಸರದ ಕೂಡಲೇ ನಿಮ್ ಕೆಲಸ. ಈಗ ನಾವೇನ್ ಮಾಡೇವ್ರಿ, ಕೀಡಿ ಪಾಪ ಬಹಳ ಕೆಲಸ ಆಗತ್ತದ, ಅದಕ್ಕೆ ಕೀಡಿಗೆ ಎಣ್ಣೆ ಹೊಡೋದ್ ಮೊದಲು ಅವ್ನ ದನ ಕಡೋಣ, ಆಮೇಲೆ ನಾವು ಒಂದು ಮಷಿನ್ ತರೋಣ, ಮಷಿನ್ ತಂದು ಕಡ್ಲಿ ಚೂಟೋಣ, ಕುಡಿ ಚೂಟು. ಕೀಡಿ ಮಾಡೋ ಕೆಲಸನೂ ನಾ ಮಾಡ್ಬೇಕಂತ ಹೊಂಟೇನಿ, ಖರೆ ಅಂತೀರಿ ಇಲ್ಲ ಅಂತೀರಿ, ನಾ ಹೇಳೋದ್ರೊಳಗೆ ತಪ್ಪಿದ್ರೆ ಅಲ್ಲೇ ಕೌಂಟರ್ ಮಾಡಿ. ಸೊ ಒಂದು ಕೀಡಿ ಸಹಿತ, ಒಂದು ಹುಳ ಸಹಿತ ಸಮೃದ್ಧಿ ಬದುಕನ್ನು ತೋರಿಸ್ಲಿಕ್ಕೆ ಬಂದದ ಹೊರತು ಯಾರಿಗೂ ಏನು ಕೊರತೆ ಮಾಡ್ಲಿಕ್ಕೆ ಬಂದೇ ಇಲ್ರಿ. ಹಂಗಾಗಿ ಇನ್ನೊಮ್ಮೆ ಕೇಳ್ಲಿಕ್ಕತ್ತೀನಿ, ಪ್ರಕೃತಿ ತನಗೆ ಬ್ಯಾಡಾಗಿ ಏನಾರ ನಿರ್ಮಾಣ ಮಾಡ್ಯಾದಂತ ಅನಿಸ್ತದನು, ಒಂದು ಪರ್ಸೆಂಟರ ಅನಿಸ್ತದ ನಮ್ಗೆ. ಅದು ಎಲ್ಲ ಪ್ರಾಪರ್ ಆಗಿ ಡಿಸೈನ್ ಮಾಡಿ, ಇದು ಹಿಂಗ್ ಮಾಡಿದ್ರೆ ಮುಂದೆ ಇಷ್ಟು ಬದುಕಬೇಕು, ಇದಕ್ಕೆ ಇಷ್ಟು ಬೇಕು, ಇದಕ್ಕೆ ಇಷ್ಟು ಬೇಕು. ಹಂಗಾಗಿ ಆನಿ 2.5 to 3 ವರ್ಷಕ್ಕೆ 1 ಮರಿ ಹಾಕಿದ್ರ ಆಡು 6 ತಿಂಗಳಿಗೆ 2 ಮರಿ ಹಾಕ್ತವ. ಆನಿ ಏನಾರ 6 ತಿಂಗಳಿಗೆ 2 ಮರಿ ಹಾಕೋಂಗಿದ್ರೆ ಎಲ್ಲಿರೋದು ನಾವು? ಯಾಕ್ರಿ ಡಿಸೈನ್ ಯಾಕೆ ಮಾಡ್ಬಾರ್ದಿತ್ತ? ಹೋಲ್ ಬಿಡ, ತಿಂಗಳಿಗೆ 1 ಹಡೀನಿ ಅಂತೇಳಿ ಆನಿಗೆ ಕೊಟ್ಬಿಟ್ಟಿದ್ರ ಎಲ್ಲಿ ಹೋಗಿದ್ರು? ಎಷ್ಟು ಬಿಲ್ಡಿಂಗ್ ಕಟ್ಸೋರಿದ್ರು ಸಾಧ್ಯತ್ರಿ? ಎಲ್ಲಾನು ಬೇಕೆ, ಎಲ್ಲಾನು ಬದುಕಲಿಕ್ಕೆ ಬಂದವ, ಎಲ್ಲಾನು ಎಲ್ಲಾದ್ರ ಜೊತೆಗೆ ಬದುಕಬೇಕನ್ನೋದೇ ನಿಯಮ. ಸರಿ, ನಿಯಮ ನಾವು ಮಾಡಿವನ್ರಿ, ಇವೆಲ್ಲ ನಾವು ಮಾಡಿದ ನಿಯಮ ಅಂದ್ರೆ ಬದಲಾಗ್ತಾವ. ಯಾಕೆ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗ್ತಾವಲ್ಲ, ಅದಕ್ಕೆ ಬದಲಾಗ್ಕೊಂತ ಇರ್ತಾವ. ಆದ್ರೆ ಪ್ರಕೃತಿ ಮಾಡಿದ ನಿಯಮ ಬದಲಾಗ್ತದ. ಎಷ್ಟೇ ಟೆಕ್ನಾಲಜಿ ಬರ್ಲಿ, ಏನೇ ಬರ್ಲಿ, ಇವತ್ತು ಮೂಗ್ಲೇನ ಬಾಯಿಲೇನ ಉಸಿರಾಡಿಸ್ಬೇಕಲ್ಲ, ಕಣ್ಲೆ ಉಸಿರಾಡಿಸ್ರಿ ನೋಡೋಣ ಒಂದ್ಸರಿ ಟೆಕ್ನಾಲಜಿ ತಗೊಂಡು ಆಗ್ತದೆ. ಹಂಗೆ ನಾವು ಎಷ್ಟೇ ಟೆಕ್ನಾಲಜಿ ಬಂದದ, ಏನೇ ಬಂದದ, ನಮ್ಗೆ ಇವತ್ತಿಗೆ ದನ ಬೇಕಾಗಿಲ್ಲ. ನಾವು ಟ್ರ್ಯಾಕ್ಟರ್ಲೆ ಉಳುಮೆ ಮಾಡಾತೀವಿ, ಕಳೆನಾಶಕಗಳಿಂದ ಕಂಟ್ರೋಲ್ ಮಾಡಾಕತ್ತೀವಿ. ದನದ ಯಾರು ಮಾಡೋರು? ಹಿಂಗ ಅನ್ಕೊಂಡು ಹೊಂಟ್ರ ನಿಯಮ ಏನ್ ಹೇಳ್ತದಲ್ಲ ಅದ್ರ ವಿರುದ್ಧಾಗೆ ಹೋಗ್ತೀವಿ. ಹೆಂಗ ಹೋಗ್ತೀವಿ? ಸಣ್ಣದಾಗಿ ನೋಡ್ಬಿಡೋಣ್ರಿ, ನನಗೆ ಸಮಯ ಎಷ್ಟದ ಅಂತ ಗೊತ್ತಾದ್ರೆ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡ್ತೀನಿ. ಇಲ್ಲಾಂದ್ರೆ ನನಗೆ ಭಾಳ ದಿವಸ ಆದ್ಮೇಲೆ ಮೈಕ್ ಸಿಕ್ಕೈತ್ರಿ, ದೂರ ಹೋಗ್ತೇನೆ. 45 ನಿಮಿಷ ಸಾಕ್ರಿ, ಭಾಳ ಸರಿ. ದನ ಹಾಲಿಗೆ ಕಟ್ಬೇಕು, ಸಗಣಿ ಕಟ್ಬೇಕು? ಸಗಣಿ. ಈಗ ನಾ ಕೇಳಿದೆ ಅಂತ ಹೇಳಿರಿ, ಇಲ್ಲಾಂದ್ರೆ ಮನ್ಯಾಗ ಎದಕ್ಕೆ ಕಟ್ಟಿರಿ? ಹಾಲಿನ ಸಲುವಾಗಿ. ಹೌದ್ರಿ? ಯಾಕೆ ಕಟ್ಟೇವ್ ಹೇಳಿ? ಹಾಲಿನ ಸಲುವಾಗಿ ಕಟ್ಟೇವಲ್ಲ ಇಲ್ಲಿ ತನಕ. ಮೊನ್ನೆ ಒಂದೆಲ್ಲೋ ಚರ್ಚೆ ನಡೆದೈತಿ, ಯಾರೋ ಒಬ್ರು ಅನೌನ್ಸ್ ಮಾಡಿದ್ರು, ನಾನು 2.5 ರೂಪಾಯಿ ಕೆಜಿಗೆ ಹಸಿ ಸಗಣಿ ತಗೋತೀನಿ, ನನ್ನ ಕಡೆ ಬಂದು ಕೊಡ್ಬೇಕು ನೀವು ಅಂತ. ಅದಕ್ಕೆ ಕಮೆಂಟ್ ಒಳಗೆ ನೋಡಕತ್ತಿದ್ದೆ, ನಾನು 4 ರೂಪಾಯಿ ಕೊಡ್ತೀನಿ, ನೀನ ತಂದು ಕೊಡು ಅಂತೇಳಿ ಅವ ಒಬ್ಬ ಕಮೆಂಟ್ ಮಾಡಿ. ನಾನು ಹುಡುಕ್ಯಾಡಿದ್ರೆ 4 ದನ ಸಿಗುವಲ್ವು, ಇವ್ ಸಗಣಿ ಬೇಕಂತ, ಎಲ್ಲಿಂದ ತರೋದು ಸಗಣಿ? ನೀನ ತಂದು ಕೊಡು ನನಗೆ, ನಾನು 6 ರೂಪಾಯಿ ಕೊಡ್ತೇನೆ ಮತ್ತೊಬ್ಬ ಕಮೆಂಟ್ ಮಾಡಿ. ನಾನು ಭಾರಿ ಆಶ್ಚರ್ಯ ಆಗ್ತೀವಿ, ಇದೇ ಮಾತನ್ನ ಹಾಲಿಗೆ ಯಾಕೆ ಹೇಳೋದಿಲ್ಲ ಯಾರು? ದನ ಕಮ್ಮಿ ಆಗ್ಯಾವ ಅಂತ ಹೇಳಿ ಸಗಣಿ ಸಿಗವಲ್ದಂತ ಎಲ್ಲಾರು ಒಪ್ಲಿಕ್ಕತ್ತೀವಿ, ಎಲ್ಲಾರು ಹೇಳಲಿಕ್ಕತ್ತೀವಿ. ಆದ್ರೆ ದನ ಕಮ್ಮಿ ಆಗ್ಯಾವ ಅಂತ ಹೇಳಿ ಹಾಲು ಕಮ್ಮಿ ಆಗ್ಯದಂತ ಯಾಕೆ ಯಾರು ಛಾನ್ಬೀನ್ ಮಾಡೋದು? ದನ ಇಂದ ಹಾಲು ತಯಾರು ಮಾಡೋಕ್ಕೆಲ್ಲ ಗೊತ್ತಾಗ್ಬಿಟ್ಟೈತ್ರಿ ಮನುಷ್ಯಗೆ. ಹೌದ್ರಿ? ಪೇಪರ್ನಾಗ ನ್ಯೂಸ್ನಾಗ ನೋಡ್ತಿರ್ತೀರಲ್ಲ, ಹಾಲು, ಬೆಣ್ಣೆ, ತುಪ್ಪ, ಕವ ಎಲ್ಲ ತಯಾರು ಮಾಡ್ಬೋದು ನಾವು ದನ ಇರ್ಲಾರ್ದ. ಆದ್ರೆ ದನ ಇರ್ಲಾರ್ದ ಸಗಣಿ ಮಾಡಾಕ ಇನ್ನೂ ಏನೋ ಕಂಡ್ಕೊಂಡಿಲ್ಲ, ಹೊಸದಾದ್ರ ಮಷಿನ್ ಕಂಡಿಡಿದ್ರೆ ಅನ್ಕೊಂಡೆ. ನೀವು ಹೇಳದಷ್ಟು ರೊಕ್ಕ ಕೊಡ್ತೀನಿ, ನೀವು ಕೇಳಿದಂತ ವ್ಯವಸ್ಥೆ ಕೊಡ್ತೀನಿ. ಒಂದು ಟ್ರ್ಯಾಕ್ಟರ್ ಭತ್ತದ ಹುಲ್ಲನ್ನ ಸಗಣಿ ಮಾಡಿ ತೋರಿಸ್ರಿ ದನ ಇರ್ಲಾರ್ದ. ಸಾಧ್ಯ ಐತ್ರಿ? ಸರಿ, ಹಂಗಂದ್ರೆ ಹಾಲಿಗಂತ ಸಾಕೋದಾದ ನಾ ಸಿಂಪಲ್ ಒಂದು ಪ್ರಶ್ನೆ ಕೇಳ್ತೀನಿ, ದನ ಹಾಲು ಯಾವಾಗ ಕೊಡ್ತದೆ? ಮುಂಜಾನೆ ಸಂಜೆಕೊಮ್ಮೆ ಅನ್ಬೇಡ್ರಿ, ಕರು ಹಾಕಿದಾಗ ನೋಡ್ರಿ.
ಸೊ ಕರು ಹಾಕಿದಾಗ ಹಾಲು ಕೊಡತ್ತದಂದ್ರೆ ಹಾಲು ಕರ್ಕೊಯ್ ನಮಗಾಗಿದ್ರೆ ವರ್ಷ ಪೂರ್ತಿ ನಳ ಚಾಲು ಇರ್ಬೇಕಿತ್ತಲ್ಲ. ಇಷ್ಟ್ಯಾಕೆ ಸರಳ ಪ್ರಶ್ನೆ ನಾವು ನಮಗೆ ಕೇಳಿಕೊಳ್ಳಿಲ್ಲ? ಸರಿ, ಹಂಗಿದ್ರೆ ಸಗಣಿ ಯಾಕೆ ಬೇಕು ನಮಗೆ? ಮತ್ತು ನಿಮ್ಮ ಮುಂದೆ ನಿಮ್ಮ ಕಣ್ ಮುಂದಿರುವಂತ ಒಂದು 4 ಪ್ರಸ್ತಾವನೆ ಇಡ್ತೀನಿ. ಈ ಬಡವಿ ಮೇಲೆ ಹುಲ್ಲು ಹೊಚ್ಚಿರ್ತಿರಲ್ಲ, ಅಥವಾ ಮನಿ ಮೇಲೆ ಗುಡ್ಸಲ್ ಮೇಲೆ ಹುಲ್ಲು ಹೊಚ್ಚಿರ್ತಿರಲ್ಲ, ಮನೆ ದನ ಇದ್ರ ಬಣಿ ಇದ್ರ ಹೊಚ್ಚಿರ್ತೀರಿ. ಎಷ್ಟು ವರ್ಷ ಆ ಹುಲ್ಲು ಕೆಡದಂಗ ಹಂಗೆ ಇರ್ತದ ಅನಿಸ್ತದ? ನೀವು ಎಷ್ಟು ವರ್ಷ ಇರ್ಬೋದು? ಒಂದ್ 4 ವರ್ಷ, 5 ವರ್ಷ, 2 ವರ್ಷ, ಒಂದ್ 3-4 ವರ್ಷ ಆದ್ರೂ ಹಂಗೆ ಇರ್ತದ್ರಿ. ಸರಿ, 3-4 ವರ್ಷ ಆದ್ಮೇಲೆ ಅದೇನು ಹುಲ್ಲು ಕರಗಿ ಚಾ ಪುಡಿಗತ್ತೆ ಗೊಬ್ಬರ ಆಗ್ತದ? ಇಲ್ಲ. ಏನಾಗ್ತದ್ರಿ? ಹಂಗೆ ಕರ್ಗಾಗಿ ಸುಮ್ಮನೆ ನಿಂತಿರ್ತದ, ಬೂಸರ್ ಬಂದಂಗ, ಫಂಗಸ್ ಬಂದಂಗಾಗಿ ನಿಂತಿರ್ತದೆ. ಕರೆಕ್ಟ್? ರೈಟ್. ಸರಿ, ಅದ ಹುಲ್ಲು ದನ ತಿಂತಂದ್ರ ಎಷ್ಟು ಹೊತ್ತಿನಾಗ ಗೊಬ್ಬರ ಆಗ್ತದೆ? 1 ವರ್ಷ, 4 ವರ್ಷ? ಅದೇ ಹಂಗಿದ್ರೆ ಗೊಬ್ಬರ ಫ್ಯಾಕ್ಟ್ರಿ ಎಲ್ಲೈತಿ? ಎಲ್ಲೈತ್ರಿ ಗೊಬ್ಬರ ಫ್ಯಾಕ್ಟ್ರಿ? ಓಡಾಡ್ಕೊಂತ ಐತದ ಆರಾಮಾಗಿ, ಒಂದೇ ಕಡೆನೂ ಇಲ್ಲ. ಈ ದನಗಳನ್ನ ಗೊಬ್ಬರ ಫ್ಯಾಕ್ಟ್ರಿ ಗತೆ ಯಾಕೆ ನೋಡ್ಬಾರ್ದು? ಯಾಕೆ ನೋಡ್ಬೇಕನ್ನೋದು ಬರ್ತೇನೆ ನಾವು. ನಮಗ್ ಬಹಳ ಸರಿ ಏನ್ ಅನ್ಸದ್ರಿ, ಸಗಣಿನೇ ಗೊಬ್ಬರ ಅಂತ ಅನ್ಕೊಂತ ಆಗ್ಬಿಟ್ರಿ. ಅಂದ್ರೆ ಲೋಕಾರೂಢಿಯೊಳಗ ಸಗಣಿ ಗೊಬ್ಬರ ಹಾಕಿಲ್ಲ. ನಾ ಇವತ್ತು ನಿಮ್ಮ ಮುಂದೆ ಇನ್ನೊಂದು ಪ್ರಸ್ತಾವ ಇಡ್ಲಿಕ್ಕತ್ತೀನಿ, ಸಗಣಿ ಗೊಬ್ಬರನೇ ಅಲ್ಲ ಅಂತ ನಾ ಅನ್ಲಿತೀನಿ. ನಿಮ್ಗೇನ್ ಅನಿಸ್ತದ? ಹೌದು ಅನಿಸ್ತದ? ಇಲ್ಲ ಅನಿಸ್ತದ? ಗೊಬ್ಬರನೇ. ನಾ ಗೊಬ್ಬರ ಅಲ್ಲ ಅನ್ನತೀನಿ. ನನ್ ತಪ್ಪಂತೀರಿ ಹಂಗಿದ್ರೆ? ತಪ್ಪು. ಸರಿ, ನೋಡೋಣ. ವೆರಿ ಗುಡ್. ಈಗ 1 ಎಕರೆ ಹೊಲ ಅದ, ನಾ ಸುಮ್ಮನೆ ದನ ಬಿಟ್ಟಿನ ಅನ್ಕೊಳ್ರಿ, 7-8 ದನ ಅದ್ರೊಳಗೆ. ಏನ್ ಅನಿಸ್ತದ? ಒಂಚೂರು ಹುಲ್ ಕಡ್ಡಿ ಬಿಡ್ಲಾರ್ದಂಗೆ ಎಲ್ಲಾನು ತಿನ್ ಬರ್ತಾವ ದನ. ಏನ್ ಮಾಡಿ ಎಷ್ಟು % ತಿನ್ಬೋದ್ರಿ ಅದ್ರೊಳಗೆ? ಅಂದಾಜು ಏನ್ ಕರೆಕ್ಟ್ ಇರ್ಬೇಕಂತ ಏನಿಲ್ಲ. ಒಂದು 50% ತಿಂದಾವ ಅನ್ಕೊಳ್ಳಿ, ಒಂದು 20% ತಿಂದಾವ, 50%, 60%, ಏನೋ ಒಂದು. ಉಳ್ದಿದ್ದಿಂದ ಏನ್ ಮಾಡ್ತದ? ಅದು ತುಳಿತದ, ಮ್ಯಾಲೆ ಏನ್ ಮಾಡ್ತದ? ಹೆಂಡಿ ಆಗ್ತದ, ಅಲ್ಲೇ ಗೋಮೂತ್ರ ಹಾಕ್ತದ. ಅರೆ, ತನ್ನ ಆಹಾರ ರೀ, ಅದ್ರ ಮೇಲೆ ಯಾಕೆ ಹಂಗ್ ಮಾಡತ್ತೈತ? ಅದು ಹುಲ್ಲು ಅದರದ ಆಹಾರ ಅಲ್ಲ, ಅದ್ರ ಮೇಲೆ ಯಾಕೆ ಸಗಣಿ ಹಾಕಿ ಗೋಮೂತ್ರ ಹೋಗಿದ್ದು ಬರ್ಬೇಕು? ಅಲ್ಲಿಗೆ ಆ ಬೆಳೆ ತ್ಯಾಜ್ಯ ಏನು ಉಳಿದಿರ್ತೈತಲ್ಲ, ಹುಲ್ಗಿಲ್ಲ, ಅದು ಕಳೆದು ಗೊಬ್ಬರ ಆಗ್ಲಿ ಅನ್ನೋದಕ್ಕೆ ಹೆಪ್ಪ ಹಾಕಿ ಬಂದದ ಅನಿಸ್ತದನೋ ಇಲ್ಲ? ಹೌದ್ರಿ. ಅಲ್ಲಿಗೆ ಸಗಣಿ ಹೆಪ್ಪ ಆಯ್ತು, ಗೊಬ್ಬರ ಆಯ್ತು. ಈ ಹೆಪ್ಪು ನಿಮ್ಮ ಹೊಲದೊಳಗೆ ಬೀಳಲಿಲ್ಲ ಅನ್ಕೊಳ್ಳಿ, ಈ ಹಾಲು ಇರ್ತೈತಲ್ರಿ, ಹಾಲು ಕಾಸಿಟ್ಟಿರ್ತೇವಿ, 2 ದಿನ ಬಿಟ್ಟು 3 ದಿನ ಹಂಗ ಕಾಯ್ಕೊಂತಾನೆ ಇರ್ತೇವೆ. ಮೊಸರಾಗವಲ್ತಲ್ಲ. ಯಾಕೆ ಮೊಸರಾಗಂಗಿಲ್ರಿ? ಹಾಲು 3 ದಿನ ಆದ್ರೆ ಹೆಪ್ಪೆ ಬಿದ್ದಿರೋದು. ಹಂಗೆ ನಮ್ಮ ಹೊಲದಾಗ ನಾವು ಬೆಳಿ ತ್ಯಾಜ್ಯ ಮೊದಲು ಮಾಡಿ ಬೆಳಿ ತ್ಯಾಜ್ಯ ಅದು ಇಟ್ಕೊಂಡ್ರೆ ದೊಡ್ಡ ಮಾತು, ಕಡ್ಡಿನ ಕೊರಿತೀವಿ. ಹೌದ್ರಿ. ಆ ಬೆಳಿ ತ್ಯಾಜ್ಯ ಇಟ್ಕೊಂಡು ಮೇಲೆ ಸಗಣಿ ಹೆಪ್ಪ ಬಿದ್ರನ ಗೊಬ್ಬರ ಆಗೋದು. ಇಲ್ಲಂದ್ರೆ ಏನಾಗೋದು? ಹೆಪ್ಪ ಹಾಕಿದ್ರಿ ಹಾಲೇ ಇಲ್ಲ, ಏನ್ ಮಾಡೋರು? ಸರಿ, ಹಾಗಿದ್ರೆ ನಿಜವಾದ ಗೊಬ್ಬರ ಯಾವ್ದು ಹೊಲದೊಳಗೆ ಬೆಳೆಯುತ್ತಂತ ಬೆಳೆಯೋದಲ್ರಿ, ಅದ್ರ ತ್ಯಾಜ್ಯ ಏನು ಕೂತದಲ್ಲ, ಅದೇ ನಿಜವಾದ ಗೊಬ್ಬರ. ಅದಕ್ಕೆ ಸಗಣಿಯನ್ನು ಹೆಪ್ಪ ಮೇಲೆ ಬಿದ್ದಾಗ ಅದು ಕರಿಗೆ ಗೊಬ್ಬರ ಆತಂದ್ರ ಗಿಡ ತಗೊಳ್ಳಿಕ್ಕೆ ಅವಕಾಶ. ನಾವು ಏನ್ ಬಿದ್ದದೆಲ್ಲ ಹೊಲದಾಗ ಅಲ್ಲೇ ಸೇರ್ಸಿವಿ, ಎಲ್ಲ ಅಲ್ಲೇ ಮುಳುಗ್ಸಿವಿ, ಆದ್ರೂ ನಂದು ಹೊಲ ತಾಕತ್ತಾಗವಲ್ರಿ ಅಂತ ಭಾಳ ಸರಿ ಅಂತಿರ್ತೀವಿ. ಹೆಪ್ಪ ಬಿದ್ದಿಲ್ರಿ, ಅದಕ್ಕೆ ಹೇಳಿದ್ನಲ್ಲ 3 ದಿನ ಹಾಲು ಕಾಸೇವಿ, ಆದ್ರೂ ಮೊಸರಾಗವಲ್ತನ. ಹಂಗ ಲೆಕ್ಕ ಇದ್ದಾಗ ಯಾವಾಗ ಸರಿ ಆಗೋದು? ಅದಕ್ಕೆ ಇನ್ನೂ ಒಂದು ಕೇಳಾಕತ್ತೀನಿ, ನೀವು ಕೇಳದಷ್ಟು ರೊಕ್ಕ ಕೊಡ್ತೀನಿ, ಕೇಳದಂತ ವ್ಯವಸ್ಥೆ ಕೊಡ್ತೀನಿ,
ಈಗ ದನ ಅದೇನು ಒಂದು ತಾಸ್ನಾಗ ಹುಲ್ಲನ್ನ ಗೊಬ್ಬರ ಅಂದ್ರೆ ಸಗಣಿ ಮಾಡಿ ಹಾಕ್ತಾರ್ರಿ, ಹಂಗ ನೀವು ಒಂದು ಮಷಿನ್ ತಯಾರು ಮಾಡ್ಕೊಡ್ರಿ. ದನ 24 ತಾಸ್ನಾಗ ಹಾಕಿದ್ರೆ ನೀವು 48 ತಾಸು ತೋರ್ಬೋದು ಅಂತದೊಂದು ಮಷಿನ್ ತಯಾರು ಮಾಡಿ ನಂಗೆ ಕೊಡ್ರಿ. ಸಾಧ್ಯ ಐತ್ರಿ? ಇಲ್ಲ. ಅಲ್ಲಿಗೆ ದನ ಬೇಕೋ ಬೇಡ? ರೈಟ್. ಈಗ ಅದಕ್ಕಿಂತ ಮುಂದೆ ಒಂದು ಪ್ರಶ್ನೆ ಬರ್ತದೆ, ದನಕ್ಕೆ ನಾವು ಬೇಕೇನೋ? ನಾವು ಬೇಕ್ರಿ ದನಕ್ಕೆ? ಯಪ್ಪ ನೀ ಹಗ್ಗ ಕೊಯ್ದು ಕೈ ಬಿಟ್ರೆ ಸಾಕಂತಿರ್ತಾವ. ನನ್ನ ಸಣ್ಣ ಬಿಡಿ ನಾ ಬದುಕ್ತೇನೆ ಮೊದಲು. ನೀವು ಎಂಥ ಸಿಟಿ ಒಳಗೆ, ಬೆಂಗಳೂರು ಅಂತ ಊರೊಳಗೆ ಹೋಗಿ ಸಿಟಿ ಒಳಗೆ ದನ ಅಡ್ಡಾಡಿ ಬದುಕೋದು ನೋಡಿರಿ, ಹಂಗ ಓಡಾಡೋದನ. ಅಲ್ಲಿಗಾದ ದನ ತನ್ನ ಪಾಡಿಗೆ ತಾ ಬದುಕ್ಲಿಕ್ಕೆ ಅದಕ್ಕೆ ಶಕ್ತಿ ಐತೆ ಅಂತ ಇರಿಲ್ಲ ಅಂತೇಳಿ. ಆದ್ರೂ ದನಕ್ಕೆ ನಾವು ಬೇಕಂತ ಯಾಕೆ ಅನ್ಸಾತೈತೆ ನಮ್ಗೆ? ದನನ ಕಟ್ಟಬೇಕು, ದನನ ಸಗಣಿ ಹಿಂಜಗಬೇಕು, ದನಕ್ಕೆ ಮೇವು ನಾ ಹಾಕದಾಗ ಅದು ಮೇವು ತಿಂತದ, ನಾ ನೀರಿಟ್ಟಾಗ ನೀರು ಕುಡಿತದ. ಈ ಕಲ್ಪನೆಗೆ ಯಾಕೆ ಬಂತು? ಇನ್ನೊಮ್ಮೆ ಕೇಳ್ತೇನೆ, ದನಕ್ಕೆ ನಾವು ಬೇಕೋ ನಮಗೆ ದನ ಬೇಕು? ಎಷ್ಟು ಮಂದಿ ಕಟ್ತೀರಿ ನೋಡ್ರಿ? ಕಟ್ಟೋದ್ ಬೇಡ್ರಿ, ಇಟ್ಕೋರಿ ಮನ್ಯಾಗ ಸಾಕು. ಯಾಕೆ ಕಟ್ಟಾಕತ್ತಿಲ್ಲ ಅನಿಸ್ತದ ಹೇಳ್ರಿ? ವಾಸ್ತವದಾಗ ಏನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅದಾವ ಅದನ್ನೇ ಚರ್ಚೆ ಮಾಡೋದು. ಯಾಕೆ ದನ ಬೇಡ ಅನ್ಸಾಗತ್ತ? ವ್ಯವಸ್ಥೆ ಮಾಡೋದು ಹತ್ತೈತಿ. ನಾ ಅದಕ್ಕೆ ಕೇಳಿದೆ ಸರ್, ದನಕ್ಕೆ ಏನ್ ವ್ಯವಸ್ಥೆ ಬೇಕಾಗತ್ತೆ? ರೇಷ್ಮೆ ಸೀರೆ, ಟಿವಿ, ಸೈಟು, ಬ್ಯಾಂಕ್ ಬ್ಯಾಲೆನ್ಸು, ಓಡಾಡಕ್ ಗಾಡಿ, AC, ಫ್ರಿಜ್ಜು, ಕೂಲ್ ಡ್ರಿಂಕ್ಸು, ರಾತ್ರಿ ಎಣ್ಣೆ, ಊರುಗಳಿಗೆ ಬೇಕಲ್ವ ಮಾತ್ರ ರಾತ್ರಿ ಇವು ಬೇಕ್ರಿ ತನಕ? ಕೇಳಬೇಕು ದನ ನಿಮ್ಗ? ಇದನ್ನೆಲ್ಲ ಕೇಳೋರ್ನ ಮೇಂಟೈನ್ ಮಾಡತ್ತೇವೆ ನಾವು, ಭಾರಿ ಆಶ್ಚರ್ಯ. ರೇಷ್ಮೆ ಸೀರೆ ಕೇಳಿದವ್ರನ್ನ ಮೇಂಟೈನ್ ಮಾಡಿರಿ, ಸೈಟ್ ಕೇಳಿದವ್ರನ್ನ ಮೇಂಟೈನ್ ಮಾಡಿರಿ, ಗಾಡಿ ಕೇಳಿದವ್ರನ್ನ ಮೇಂಟೈನ್ ಮಾಡಿರಿ, ನಾ ವಿದೇಶಕ್ಕೆ ಹೋಗ್ತೇನೆ ನನ್ನ ಮಕ್ಕಳನ್ನ ಮೇಂಟೈನ್ ಮಾಡಿರಿ. ಎರಡು ಹೊತ್ತು ಹುಲ್ಲು ಹಾಕಲೆ ನೀರಿಡ್ಲೆ ಸಾಕು ನನಗೆ ಅಂದ್ರೆ ದನ ವಜ್ಜಾಗತ್ತೆ. ಅದು ಏನು ಹೇಳಿಲ್ಲದ ದನ, ನೀ ನನ್ನ ಹಗ್ಗ ಹಚ್ಚಿ ಅದಕ್ಕೆ ಹುಲ್ಲು ಹಾಕತ್ ಹೇಳಾಕ, ನೀವು ಹಗ್ಗ ಕೊಯ್ದು ಬಿಟ್ರೆ ಅದ್ರ ಪಾಟಿಗೆ ಅದು ಆರಾಮಾಗಿ ಬದುಕ್ತದೆ ನೋಡ್ರಿ. ಬೇಕಂದ್ರೆ ನೀವು ಈ ಊರಾಗೆಲ್ಲ ಬಿಡಾಡಿ ದನ ಓಡಾಡ್ತಿರ್ತಾವಲ್ಲ, ಹೆಂಗಿರ್ತಾವ್ರಿ ನೋಡ್ಲಿಕ್ಕೆ? ದಷ್ಟ ಪುಷ್ಟ ನೋಡಿ, ಎಲ್ಲ ನೀವೇ ಹೇಳಿರಿ ಉತ್ತರ, ನನ್ನ ಕಡೆಯಿಂದ ಏನು ಬಂದಿಲ್ವ? ಆಮೇಲೆ ನನ್ನ ಹೆಸರಲ್ಲಿ ಟಿಕೆಟ್ ಹರಿಯ ಮೇಲೆ. ನಾವು ಮನೆ ಕಟ್ಟಿದ್ದನ ಹೆಂಗದವ್ರಿ? ಯಾಕೆ ನಾವು ಸಡ್ಲ ಬಿಡ್ವಲ್ಲ? ಅದಕ್ಕೆ ಹೇಳಿದ್ನಲ್ರಿ, ನಾ ಮಣ್ಣು ಸರಿ ಮಾಡ್ತೇನೆ, ನೀರು ಸರಿ ಮಾಡ್ತೇನೆ, ಗಾಳಿ ಸರಿ ಮಾಡ್ತೇನೆ, ದನಾನು ನಾನು ಸರಿ ಮಾಡ್ತೇನೆ, ಎಲ್ಲಾನು ಸರಿ ಮಾಡ್ತೇನೆ, ನನ್ನನ್ನ ಮಾತ್ರ ನೋಡೋದಿಲ್ಲ. ನೋಡಿ ಏನ್ ಕೇಳತ್ತದ ದನ ಬಹಳ ಅಂತ. ಅದಕ್ಕೆ ಮಳಿಯೊಳಗೆ ಸಹಿತ ಆರಾಮಾಗಿ ಹೊರಗಡೆ ಬದುಕುವಂತ ಶಕ್ತಿ ಕೊಟ್ಟೈತೆ ಪ್ರಕೃತಿ. ಶೆಡ್ಡ ಹಾಕ್ಬೇಕಂತ ಏನಿಲ್ಲ. ನಾನು ಈ ತಪ್ಪೆಲ್ಲ ಮಾಡೇ ಬಂದೇನ್ರಿ ಇಲ್ಲಿಗೆ, ಅದಕ್ಕೆ ಇಷ್ಟು ಚಂದಂಗೆ ಹೇಳಾಕತ್ತೀನಿ. ನಾನು ಬೇಷಂಗ್ ಒಂದು 5 ಲಕ್ಷ ರೂಪಾಯಿ ಶೆಡ್ ಹಾಕಿ ಎಲ್ಲೋ ದೂರದಿಂದ ಆಕಳ ತಂದು, ಎಮ್ಮೆ ತಂದು, ಹಿಂಡಿ 2 ಹೊತ್ತು ಹಾಲು ಧಾರವಾಡಕ್ಕೆ ಕಳಿಸಿ, ಹಾಲ್ನಾಗ ಹಾಲು ಮಾರ ಕಾರ್ ತರ್ಬೇಕಂತ ಹೇಳಿ ಹೋದವನ. ಏನ್ ಅದು ಹಾಲು ಮಾರಿ ಕಾರ್ ಗಾಡಿ ಅಲ್ರಿ, ಒಣ ಕಾರ್ ಹಸಿ ಕಾರ್ ಸಹಿತ ಬೆಟ್ಟ ಆಗ್ಲಿ. ಮುಂದೆ ಹುಡುಗಾಡ್ಕೊಂಡು ಚಾಲು ಆಯ್ತು. ಸರಿ ಏನಾಗ್ತದೆ, ಎಲ್ಲಿಗೆ ಹೋಗ್ತು, ನಾವ್ ಏನ್ ಮಾಡಾತೀನಿ, ಯಾಕೆ ಮಾಡಾತೀನಿ ಕುಂತ ಆಲೋಚನೆ ಮಾಡ್ದಾಗ ಸಿಗಾಕತ್ಲೆ, ರೊಕ್ಕ ಇಲ್ಲೈತಪ್ಪ, ಎಲ್ಲೈತಿ? ಸಗಣ್ಯಾಗ ಐತಿ. ನಮ್ಗೆ ಹಿಡ್ಕೊಳ್ಳೋದು ಗೊತ್ತಾಗೋದು. ಸಗಣ್ಯಾಗ ಯಾಕೆ ರೊಕ್ಕ ಐತಿ? ಸಗಣಿಯನ್ನು ಹೆಪ್ಪಿರ್ಲಾರ್ದು ಏನು ಬೆಳೆಯಂಗಿಲ್ಲ ಅನ್ನೋದು ಸ್ಪಷ್ಟ ಆಗ್ಬಿಡ್ತು. ಯಾಕಂದ್ರೆ ಅದು ಡಿಸೈನ್ ಮಾಡಿದ ಪ್ರಕೃತಿ, ಅದಕ್ಕೆ ವಿರುದ್ಧ ಹೋಗಕ್ಕೆ ಆಗೋದೇ ಇಲ್ಲ. ಪ್ರಧಾನ ಮಂತ್ರಿನ ವಿರುದ್ಧ ಹಾಕೊಂಡು ಜೀವನ ಮಾಡ್ಬೋದು ದೇಶದಾಗ, ಪ್ರಕೃತಿ ವಿರುದ್ಧ ಹಾಕೊಂಡು ಮಾಡ್ತವ್ರು ಸರ್. ಯಾವ್ದ್ರ ಕಡೆ ನಮ್ ಕಂಟ್ರೋಲ್ ಐತೆ, ರೈಟ್? ಸೊ ಈ ಎಲ್ಲ ನಿಯಮಗಳು ಗೊತ್ತಾದ ಕೂಡಲೇ ಸಗಣಿ ಮೇಲೆ ಕೆಲಸ ಮಾಡ್ಬೇಕು, ಹಂಗಿದ್ರೆ ಯಾಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಹುಡ್ಕೊಂತ ಹೋದಾಗ ರೊಕ್ಕದ್ದು ವಿಚಾರ ಬರಾಗತ್ತೆ. ಸಗಣಿ ಹೆಂಗ್, ಏನ್ ಮಾಡ್ಬೇಕು, ಎದಕ್ ಮಾಡ್ಬೇಕು, ಆಮೇಲೆ ಎಲ್ಲಾರು ಭಾಗಿದಾರಿ ಒಳಗೆ ಹೆಂಗ್ ಕರ್ಕೊಳ್ಳೋದು. ಯಾಕಂದ್ರೆ ನಮ್ ತಲೆ ತುಂಬಾ ಕಥೆಗಳು ಕುಂತ್ಬಿಟ್ಟಾವ. ಹೌದಾ? ಹುಲಿ ವ್ಯಾಘ್ರ ಪ್ರಾಣಿ ಕುಂತೈತಲ್ಲ ಕಥೆ ಹೇಳು, ಈಗ ಹೋತನ
ಅದ್ರಲ್ಲಿ ಒಂದು 10 ನಿಮಿಷದಿಂದ ದಾಟ್ತಂಗೆ ಹುಲಿ. ಅಲ್ಲಿ ತನಕ ವ್ಯಾಘ್ರಾಗೆ ಕಾಣಲ್ಲ. ಏನು ಕೊರತೆ ಅದ? ಕೊರತೆ ಸಮಾಧಾನದ್ದದ. ಯಾರೊಳಗ? ದನದೊಳಗ? ಮನುಷ್ಯರೊಳಗ? ಯಾರೊಳಗದ? ಮನುಷ್ಯ. ಸೊ ಯಾಕೆ ಸಮಾಧಾನದ ಕೊರತೆ ಅದ ಅನ್ನಿಸ್ತದ? ವಿಚಾರ ಮಾಡೋಲ್ಲ. ಯಾಕೆ ಕೊರತೆ ಅದ ರೀ ಸಮಾಧಾನದ? ದೂರದಿಂದ ಬಂದಿರಲ್ಲ ಇಲ್ಲಿ ಸಮಾಧಾನ ಆಗ್ಬೇಕಂತ ಹೇಳಿ ರೊಕ್ಕ ಖರ್ಚು ಮಾಡ್ಬೇಕು ಸಮಾಧಾನ ಆಗ್ತೈತೆ. ಇದ ರೊಕ್ಕ ಖರ್ಚು ಮಾಡಿ ಬೇರೆ ಕಡೆ ಹೋಗಿದ್ರೆ ಸಮಾಧಾನ ಆಗ್ತಿತ್ತು. ಯಾವ್ದು ಹೆಂಗದ ಅಲ್ರಿ ಆ ನಿಯಮನ ಹಂಗ ಸ್ವೀಕಾರ ಮಾಡಿ, ಆ ಡಿಸೈನ್ ಅನ್ನ ಹಂಗ ಸ್ವೀಕಾರ ಮಾಡಿದ್ರನ ಸಮಾಧಾನ. ಹೌದನ್ರಿ? ಇಲ್ಲ ಸೂರ್ಯ ನಾಳಿಂದ ಸೂರ್ಯ ಬರೋದು ಬೇಡ, ನಾ ಎಲ್ಲ ಟಾರ್ಚ್ ಹಚ್ಚಿಸ್ತೀನಿ, ಮುಂಜಾನೆಯಿಂದ ಸಂಜೆ ತನ 12 ತಾಸು ಬೆಳಕು ನಾನ ಕೊಡ್ತೀನಿ ಅಂತ ಹೊಂಟ್ರ ಅಸಮಾಧಾನ ಯಾರಿಗಾಗ್ತೈತಿ? ಈಗ ಅದ ಪ್ರಯತ್ನ ನಡೆದದಲ್ಲ, ನಾನಾ ಮಳಿ ಬರೆಸ್ತೇನೆ, ವಿಮಾನ ತೊಗೊಂಡು ಹೋಗ್ತೇವೆ ಮೇಲೆ. ಹೌದು, ಮಳಿ ಹೆಂಗ್ ಬರ್ತದ, ಬಂದಿದ್ ಮಳಿನ ಹೆಂಗ್ ಬಳಸ್ಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಸಮಾಧಾನ ಐತಲ್ಲ. ಕೆಲಸ ಎಲ್ಲ ಆಗ್ಬೇಕಾಗತ್ತೆ. ಸೊ ಈ ಕೆಲಸ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಸ್ಟಾರ್ಟಿಂಗ್ ಎಲ್ಲ ಶುರು ಮಾಡಿದಾಗ ನಂದು ಇಲ್ಲ ಒಂದ್ 2-2.5 ಎಕರೆ ಹೊಲ ಐತ್ರಿ. ನಿನ್ನ ಹೊಲದಾಗ ಅಷ್ಟು ನೀ ಮಾಡ್ಕೋತೇಳ, ಅದು ಉಳ್ದವ್ರಿಗೆಲ್ಲ ಮಾಡಿ ತೋರಿಸ್ನಿ. ಹೌದಂತೇಳಿ ಹೆಂಗ್ ಮಾಡೋದು? ದನ ಏನೋ ಮಾತು ಕೇಳ್ತಾವ, ಯಾಕ ಅವ್ ಬೇಕಾಗಿರೋದು ಇಷ್ಟ, ಏನ್ ಬೇಕಷ್ಟು ಗೊತ್ತೈತಿ, ಕ್ಲಾರಿಟಿ ಐತವ್. ನಾನು ಹಂಗ ಒಂದ್ ಚಟ್ಟಾಗಿ ಪ್ರಶ್ನೆ ಹಾಕ್ತೀನಿ, ನಿಮಗ್ ನೀವ ವಿಚಾರ ಮಾಡಿ ಹೇಳ್ರಿ. ನೀವು ನಂಗೆ ಉತ್ತರ ಹೇಳಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ. ರೊಕ್ಕ ಅಂದ್ರೆ ಏನು? ಸ್ಪಷ್ಟತೆ ಐತಿ ನಮಗ? ರೊಕ್ಕ ಅಂದ್ರೆ ಏನು? ಎಲ್ಲಾರ್ಗೂ ಬೇಕು. ಬ್ಯಾಡ ಅನ್ನೋರು ಒಬ್ರು ಕೈ ಎತ್ತಿ ನೋಡಿ. ಯಾರು ಬೇಡ. ಏನ್ ಹೇಳ್ರಿ? ರೊಕ್ಕ ಅಂದ್ರೆ ಏನಂತ ಗೊತ್ತಿಲ್ಲ, ಆದ್ರೆ ಎಲ್ಲಾರ್ಗೂ ಬೇಕು. ಎಷ್ಟು ಸ್ಪಷ್ಟತೆ ಐತಿ ನಮ್ಮ ಮಾಧ್ಯಮ. ಒಂದು ಟೂಲ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಒಂದು ಸಲಕರಣೆ ಇದ್ದಂಗ. ಈಗ ಹೆಂಗ ನಾ ಮನ್ಯಾಗ ಅದೇನಿ, ನನಗೆ ಯಾವಾಗಲೇ ಒಂದು ಏನಾರ ಸ್ಕ್ರೂ ಟೈಟ್ ಮಾಡಕ್ ಇದನ್ ಮಾಡಾಕ ಒಂದ್ ಸ್ಕ್ರೂ ಡ್ರೈವರ್ ಒಂದು ಪಕ್ಕಡ ಬೇಕು. ಹೌದ್ರಿ? ಅಕಸ್ಮಾತ್ ಒಂದ್ ಸ್ಕ್ರೂ ಡ್ರೈವರ್ ಪಕ್ಕಡ ಮುರಿದೈತೆ ಅನ್ನೋದಕ್ಕೆ ಇನ್ನೊಂದಿರ್ಲಿ ಒಳಗ, ಅದೆಲ್ಲ ಇಟ್ಟೇನಂದ್ರೆ ಮರತ್ ಸಿಗ್ಲಿಲ್ಲಪ್ಪ, ಕಳೆದೈತೆ ಅನ್ನೋದಕ್ಕೆ ಮತ್ತೊಂದು ಇಟ್ಕೋರಿ, ಬೇಡ ಅನ್ನಂಗಿಲ್ಲ. ಮನಿ ತುಂಬಾ ಪಕ್ಕಡ ಸ್ಕ್ರೂ ಡ್ರೈವರ್ ಇಟ್ಕೋತೇನಂದ್ರೆ ಏನಾಗ್ತದೆ? ಆ ಪಕ್ಕಡ ಸ್ಕ್ರೂ ಡ್ರೈವರ್ಗಳನ್ನ ಮೇಂಟೈನ್ ಮಾಡಕ್ ಮತ್ ಪಕ್ಕಡ ಸ್ಕ್ರೂ ಡ್ರೈವರ್ಗಳನ್ನ ಇಟ್ಕೋಬೇಕು. ಅದಕ್ಕೆ ಮತ್ತೆ ಆಯಿಲಿಂಗು ಗ್ರೀಸಿಂಗು ಮಾಡ್ಕೊಂತ ಇರ್ಬೇಕು. ಹಂಗ ಇಟ್ರ ಜಗ್ ತಿಂತಾವ. ಹಿಂಗ ರೊಕ್ಕದ ವಿಚಾರ ಮಾಡಿದಾಗ ಇಲ್ಲಿ ಕುಂತ್ ಕೇಳೋದಾಗ ಎಲ್ಲಾ ಚಂದ ಅನಸ್ತೈತ್ಲೆ, ಅಲ್ಲಿ ಬಾ ನೀ ಒಂದ್ ಈಟ್ ಮಾಮನಿ ಗೇಟರ ದಾಟ್ ನೀ ಗೊತ್ತಾಕೈತಿ ನೀವು. ಹೌದಲ್ಲ? ನಾವು ಉಳ್ದವ್ರನ್ನ ಉದ್ಧಾರ ಮಾಡೋದು ಬೇಡ, ಮೊದಲು ನಮ್ಮ ಕಡೆ ನಾವು ನೋಡ್ಕೊಂಡು ನಾವು ಸಮಾಧಾನ ಆದ್ರೆ ಸಾಕು. ಕರೆಕ್ಟ್ ಐತಿ? ನಾ ಹೇಳಿದ್ರಾಗ ಏನ್ರ ತಪ್ಪ ಅನ್ಸತ್ತದ? ಸೊ ಯಾವಾಗ ಸ್ಪಷ್ಟತೆ ಸಿಗ್ತೈತಲ್ರಿ, ಯಾವ್ದು ಎದಕ್ಕೈತಿ, ಎದಕ್ ಬಳಸ್ಬೇಕು, ಎಷ್ಟು ಬಳಸ್ಬೇಕು, ನಾ ಎಷ್ಟು ಇಟ್ಕೋಬೇಕಂತ ಹೇಳಿ ಗೊತ್ತಾದಾಗ ನಮ್ಗ ಉಳಿದ ಪ್ರಕೃತಿ ವ್ಯವಸ್ಥೆ ಜೊತೆ ಬದುಕ್ಲಿಕ್ಕೆ ಗೊತ್ತಾಗ್ತದೆ. ದನದ ಜೊತೆ ಬದುಕ್ಲಿಕ್ಕೆ, ಕುರಿ ಜೊತೆ ಬದುಕ್ಲಿಕ್ಕೆ, ಹಕ್ಕಿ ಜೊತೆ ಬದುಕ್ಲಿಕ್ಕೆ, ಗಿಡ ಮರದ ಜೊತೆ ಬದುಕ್ಲಿಕ್ಕೆ, ಮತ್ತ ಇನ್ನೊಬ್ಬ ಮನುಷ್ಯನ ಜೊತೆ ಬದುಕ್ಲಿಕ್ಕೆ ಗೊತ್ತಾಗ್ತದೆ. ಈ ನಿಯಮಕ್ಕೆ ಗೊತ್ತಾಗ ಎಲ್ಲಾರು ಕೂಡೇ ಬದುಕ್ಬೇಕನ್ನೋದೇ ನಿಯಮ ಇದ್ದಾಗ ನೀವು ಆ ನಿಯಮಕ್ಕೆ ವಿರುದ್ಧ ಹೋಗಿ ಬದುಕ್ತಿರ ಹೆಂಗೆ ಅನ್ನಿಸ್ತದ ಅಷ್ಟೇ ನಿಮ್ಗೆ. ನಾ ರೊಕ್ಕ ಮಾಡಿದ್ರೆ ಒಂದು ಬಂಗ್ಲೋ ಕಟ್ತೇನೆ, ಹೋಗ್ತೇನೆ, ಮಲ್ಕೋತೇನೆ, ಆರಾಮ್ ಉಂಡೆ ಎದ್ದಾಡ್ತೇನೆ. ನೀವು ಬಂಗ್ಲೋ ಕಟ್ಟಿದ್ರೆ ನೀತಿ ಬರ್ತದಂದ್ರ ಅಂತ ಹುಚ್ಚರ ಇಲ್ಲ. ಕೇಳ್ರಿ ಎಷ್ಟು ಮಂದಿ ಬಂಗ್ಲೋದಾಗ ಇದ್ದಾರ ನಿದ್ದೆ ಮಾಡತ್ತಾರ? ಮಾಡಾತೇ ಇಲ್ಲ ಅಂತ ಏನಿಲ್ಲ. ಮತ್ತ ಅವ್ರು ಕರೆಕ್ಟ್ ಇದ್ರೆ ಅವರು ನಿದ್ದೆ ಮಾಡ್ತಿರ್ತಾರೆ. ಸೊ ಯಾವ್ದಕ್ಕೆ ಸ್ವೀಕಾರ ಬೇಕಾಗದ, ಯಾವ್ದು ಹೆಂಗದ, ಪ್ರಕೃತಿಯೊಳಗೆ ಯಾವ ಡಿಸೈನ್ ಹೆಂಗ್ ಕುಂತೈತಿ ಅದ ಅರ್ಥ ಆದ್ರ ಅದು ಹೆಂಗೈತೆ ಹಂಗ ಸ್ವೀಕಾರ ಮಾಡಿದಾಗ ನೀವು ಸಮಾಧಾನ ಆಗ್ತದೆ. ಸರಿ, ಅಲ್ಲಿಗೆ ಸಮಾಧಾನ ಆದ್ರೆ ಸರಿ ಆಯ್ತು. ಮುಂದೇನು ಆಯ್ತಪ್ಪ, ಇದು ಹಿಂಗೈತಿ, ಡಿಸೈನ್ ಹಂಗೈತೆ, ಗಿಡ ಬೆಳೆಯತೈತಿ, ಬೆಳಿ ಬಿಡ ಅಂತ ನೀವು ಸುಮ್ ಕುಂತ ನಿಮ್ದು ಹೊಟ್ಟೆ ತುಂಬತೈತಿ. ನಿಮ್ಮ ಶ್ರಮನೂ ಬೇಕಲ್ರಿ? ಹಂಗಿದ್ರೆ ನಿಮ್ಮ ಶ್ರಮ ಎಲ್ಲಿ ಹಾಕ್ಬೇಕು?
ನಂಗೆ ಬಹಳ ಮಂದಿ ಕೇಳ್ತಿರ್ತಾರೆ ಕೃಷಿಯೊಳಗೆ ಬಹಳ ಕಷ್ಟಪಟ್ಟು ಬೆಳೆದೇನಣ್ಣ ಅದ್ರ ಬೆಲೆನ ಸಿಗುವಂತ. ಕಷ್ಟಪಟ್ಟು ಯಾಕೆ ಬೆಳ್ಯಾಕ ಹೋದ್ಯೋ ತಾನ ಬೆಳ್ಯಾಕತ್ತಲ್ಲ ಎಲ್ಲ. ನೀ ಸರಳಾಗಿ ಬೆಳೆದು ಕಷ್ಟಪಟ್ಟು ಮಾರಿದ್ರೆ ರೊಕ್ಕ ಬರ್ತಿತ್ತ. ಶ್ರಮ ಎಲ್ಲಿ ಹಾಕತ್ತೇವ್ರಿ? ಇನ್ನೂ ನಾನು ಹೊಲದಾಗ 60 ಟನ್ ಬೆಳೆಯೋ ಕಬ್ಬು 120 ಟನ್ ಆಗ್ಲಂತ ನಾ ಗುದ್ದಾಡತ್ತೇವೆ ಹೊರತು ಬೆಳೆದ 60 ಟನ್ ಕಬ್ಬನಾಗ ನಾ ಇಷ್ಟು ರೊಕ್ಕ ತೆಗಿಬೇಕಂತ ಎಂದೂ ಗುದ್ದಾಡಿಲ್ಲ. ಬ್ಯಾಡಾದ ಕಡೆ ಶ್ರಮ ಹಾಕಿದಾಗೂ ಅಷ್ಟೇ ತ್ರಾಸೈತಿ. ಸರಿ, ಒಂದು ಟೂಲ್ ಸಿಕ್ಕೈತಿ, ಅಕ್ಕೋರು ಹೇಳಿದ್ರು, ಒಂದು ಜೀವನ ಮಾಡ್ಲಿಕ್ಕೆ ಅದು ಇದಕ್ಕೆ ಬೇಕಾಗುವಂತ ಒಂದು ಮಾಧ್ಯಮ, ಅದು ಒಂದು ಸಲಕರಣೆಗತ್ತೆ. ಸರಿ, ಅದನ್ನ ಹೆಂಗ್ ಬಳಸಿದ್ರೆ ಸಮಾಧಾನ ಆಗ್ತೈತಿ? ಇಲ್ಲೇ ಶಬ್ದ ಬರ್ತೈತ್ರಿ, ಸದುಪಯೋಗ. ಒಂದು ಚಾಕು ಐತೆ ಅನ್ಕೋರಿ ನನ್ನ ಕೈಯಾಗ, ಬೇಡ ನಿಮ್ ಕೈಯಾಗ ಇರಲಿ, ಮತ್ತೆ ಹೆದರ್ಬೇಡ. ಆ ಚಾಕುಲೇ ತರಕಾರಿನೂ ಹೆಚ್ಚಬಹುದು, ಒಬ್ಬರಿಗೆ ಚುಚ್ಚಬಹುದು. ಸಮಾಧಾನ ಎದುರಾಗ ಸಿಗ್ತೈತಿ. ಯಾಕೆ? ಸದುಪಯೋಗ ಆಗುತ್ತೆ. ಸರಿ, ಅದೇ ಚಾಕುಲೆ ನಾವು ಡಾಕ್ಟರ್ ಆಗಿ ಸರ್ಜನ್ ಅದೇನಿ, ದವಾಖಾನ್ಯಾಗ ಒಬ್ಬ ಒಂದು ಎದಿ ಸೀಳಾತೇನಂದ್ರ ಹಾ, ಬಟ್ ಮೊದ್ಲಿಗೆ ಯಾಕೆ ಆಗ್ಲಿಲ್ಲ? ಹಂಗಂತೇಳಿ ನಾವು ಚಾಕುನ ಬರಬಾರ್ದು ಪ್ರಕೃತಿ ನಿಯಮದೊಳಗ, ಅಥವಾ ನಾವು ಹೆಂಗ್ ಬದುಕಾಗತ್ತೀವಿ ನಮ್ಮ ಜೀವನದಾಗ ಚಾಕು ಅನ್ನೋದೇ ಇರಬಾರ್ದಂತ ಆಗತ್ರಿ. ಬಟ್ ವಿಚಾರ ಎಲ್ಲ ಹಂಗೈತಲ್ಲ, ನನ್ನ ಹೊಲದಾಗ ಒಂದು ಕರ್ಕಿ ಕಡ್ಡಿ ಕಾಣಬಾರ್ದು, ಮನ್ಯಾಗ ಒಂದು ದನ ಇರಬಾರ್ದು. 8 ಲಕ್ಷ ರೂಪಾಯಿ ಸಾಲ ಮಾಡಿ 3 ಲಕ್ಷ ರೂಪಾಯಿ ಶೆಡ್ ಹಾಕಿ ಟ್ರ್ಯಾಕ್ಟರ್ ತರಕ್ ಒಂಚೂರು ಹೆದರ್ಕಿಲ್ರಿ ನಮ್ಗ? ಸ್ವಲ್ಪ ಹೆದರಿಕೆ ಐತಲ್ಲ? ಎಷ್ಟು ಟ್ರ್ಯಾಕ್ಟರ್ ಬೇಕೆಲ್ಲ ಊರಾಗ. ಆದ್ರ ಮನ್ಯಾಗ ಹುಟ್ಟಿದ್ದ 2 ದನ ಇಟ್ಕೊಂಡ್ರ ಯಾರು ಮಾಡೋರು? ವಜ್ಜಿ ದುಬಾರಿ ಬಾಳ, ಅವನ್ನ ಯಾರು ಖರ್ಚು ಮಾಡೋರು? ಅದ ಯಾಕೆ ಟ್ರ್ಯಾಕ್ಟರ್ಗೆ ಇನ್ಶೂರೆನ್ಸ್ ಮಾಡ್ಸಂಗಿಲ್ರಿ, ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸಂಗಿಲ್ಲ, ಏನು ಸರ್ವಿಸಿಂಗ್ ಮಾಡ್ಸಂಗಿಲ್ಲ, ರಿಪೇರಿ ಮಾಡ್ಸಂಗಿಲ್ಲ, ಬರೀ 1 ಲಕ್ಷ ರೂಪಾಯಿ ಹುಡ್ಡೆ ಕಟ್ಸಿರ್ತೇವೆ. ಟ್ರ್ಯಾಕ್ಟರ್ ಇಟ್ಟವ್ರು ಯಾರು ಅದಿರನ? ಇದ್ರ ಕೈ ಹತ್ರ ದೂರಿಂದ ಹೋಗ್ತೇನೆ ನಾ ಹೋಗುವಾಗ, ಮತ್ತೆ ಹೊಡೆದಿರಿ. ಹೌದು, ಯಾಕೆ ಹಿಂಗಾಯ್ತು? ಅದಕ್ಕೆ ಮೊದಲ ಕತೆ ಹೇಳಿದ್ನಲ್ಲ, ಹಂಗೆ ಯಾರೋ ಕತೆ ಹೇಳಿದ್ರು ನಮ್ಗೆ, ಹಗರಾಗ್ತೈತೋ ಇದು? ನಿಮ್ಮ ಬಾಳೆ ಹಗರ ಆಗುವಂಗಾಗಿದ್ರೆ 25 HP ಟ್ರ್ಯಾಕ್ಟರ್ ಇಂದ ಇವತ್ತು 100 HP ಟ್ರ್ಯಾಕ್ಟರ್ಗೆ ಯಾಕೆ ಬಂದ್ರಿ? ಸರಳ ಪ್ರಶ್ನೆ ಇದೆ. ಮೊನ್ನೆ ಯಾರೋ ನಮ್ಮಲ್ಲಿ ಗದಗ ಕಡೆಯವರೊಬ್ರು ಬಂದಿದ್ರು, ಇದೇ ಚರ್ಚೆ ನಡೆದಿತ್ತು. ಟ್ರ್ಯಾಕ್ಟರ್ ಉಳ್ಮೆ ಹಿಂಗ ಆಗತ್ತದ್ರಿ, ಏನ್ ಮಾಡೋದು, ನೆಲ ಗಟ್ಟಿ ಆಗತ್ತವ, ನೇಗ್ಲು ಹತ್ವಲ್ವ, ಆತ ಇದಾತ ಶುರು ಆತ. ಈ ಎತ್ತಿನ ಗಳಲ್ಲಿ ಹೆಂಗ ಹಾಕಿತ್ತು, ಬಹಳ ಚಂದ ಹೇಳಿದ್ರು ಅವ್ರು. ಎಲ್ಲರೂ ಹೋಗು ಮುಂದಾಗ ಆ ಗಳೆ ತಗ ಆತಂದ್ರ ಎತ್ತ ಜಗ್ಗುದೇ ಇಲ್ರಿ. ಅದು ಹೇಳ್ತೈತಿ, ಇಷ್ಟ ಹದ ಇದ್ದಾಗ ಇಷ್ಟೇ ನೀವು ಉಳುಮೆ ಮಾಡ್ಬೇಕಂತೇಳಿ ಎತ್ತ ಕಲಿಸ್ಕೊಡ್ತೈತಿ ನಮಗಂತ. ನಿಮ್ ಟ್ರ್ಯಾಕ್ಟರ್ ಕಲಿಸ್ತೈತಿ. ನಿಮ್ ಟ್ರ್ಯಾಕ್ಟರ್ ಕಲಿಸೋದ್ರಾಗ ನೀವು ದೊಡ್ಡ ಟ್ರ್ಯಾಕ್ಟರ್ ತರ್ತೀವಿ. 80 HP ಸಿಕ್ಕೊಂಡು ಕೂಡ 100 HP ತಂದ ಬಿಡೋದು. ಅದನ್ನು ಕೇಳಿದೆ ಮುಂದೆ ಹೋಗಿ. ಸರಿ, ಇವತ್ತಿನ ದಿನ ಒಮ್ಮಿಗ್ಲೇ ಟ್ರ್ಯಾಕ್ಟರ್ ಬಿಡಾಕ ಆಗ್ತೈತೆ, ನೀ ಬಿಟ್ಟಿ ಅನ್ಪ ಜೋಕುಮಾರ ಅಂತ ನನಗೂ ಕೇಳ್ಬೋದು. ನಾನು ಬಿಟ್ಟಿಲ್ಲ, ಬಿಡಾಕಾಗಿಲ್ಲ. ಆದ್ರ 5 ವರ್ಷದೊಳಗೆ 1-2 ಸರಿ, ಉಳಿದಿದ್ದೆಲ್ಲ ನಂದು ಒಂದ್ ಜೋಡಿ ಎತ್ತದಾವ, ಮನ್ಯಾಗ ಹುಟ್ಟಿದ್ದದಾವ. ಹೇಳೋರ್ಕೆಲ್ಲ ಚಂದ ಆಕೈತಿ, ಮಾಡಿ ತೋರಿಸಂತ ಅಂತಿರಲ್ಲ, ಅದಕ್ಕೆ ಮಾಡಿ ತೋರಿಸ್ ಬಂದೇ ಮಾತಾಡ. ಯಾಕಂಗೆ ಯಾಕೆ ದನದ ಕೆಲಸ ದುಬಾರಿ ಅನ್ಸಾಕತ್ತ? ಟ್ರ್ಯಾಕ್ಟರ್ ಹಗರೆ ಯಾಕೆ ಅನ್ಸಾಕತ್ತ? ಟ್ರ್ಯಾಕ್ಟರ್ಗೆ ಮೊದಲು ಬಂದಿದ್ದು ಏನ್ರಿ, ಒಂದು ಕುಂಟಿನೋ ಗುರುದಾಳ ಏನೋ ಅಷ್ಟೇ ಬಂದಿತ್ತು, ರೈಟ್? ಈಗ ಏನೇನ್ ಜೋಡಣೆ ತಂದಿರಿ ಟ್ರ್ಯಾಕ್ಟರ್? ಎಲ್ಲ ತಂದಿರಿ. ರೋಟರ್ ತಂದಿರಿ, ಶ್ರೆಡ್ಡರ್ ತಂದಿರಿ, ಕುಂಟಿ, ಪಲ್ಟಿ ನೇಗಲ, ರಂಟಿ, ಮತ್ತು ಶ್ರೆಡ್ಡರು, ರಾಶಿ ಮಷೀನು, ಎಡಿ ಕುಂಟಿ ಹೊಡೆಯೋದು. ನೋಡ್ರಿ, ಟ್ರ್ಯಾಕ್ಟರ್ ಕೆಲಸ ಹಗರಾಗ್ಲಂತ ಇಷ್ಟೆಲ್ಲ ತಲೆ ಕೊಟ್ಟು ಖರ್ಚು ಮಾಡಿ ಎಲ್ಲ ಮಾಡಾಕತ್ತೇವೆ. ಯಾಕ್ರಿಪ್ಪ? ಅದನ್ನ ದನದ ಲೆಕ್ಕ ಹಗರಾಗೋಂಗ ಯಾಕೆ 1 ಸೆಕೆಂಡ್ ವಿಚಾರ ಮಾಡಬಾರ್ದು? ಎತ್ತು 1 ಕಾಲ ಇಟ್ಟರೆ 4 ಕಾಲಿನ ಕೆಲಸ ಆಗೋಂಗ ಯಾಕೆ ಮಾಡಬಾರ್ದು? ಹೋಲಿ, ಇದನ್ನು ಬಿಟ್ಬಿಡೋಣ್ರಿ, ದನನ ಬೇಡ, ನಿಮ್ ಟ್ರ್ಯಾಕ್ಟರ್ಲಿ ಸಗಣಿ ಹಾಕೋಂಗಾರೆ ಯಾಕೆ ಮಾಡಬಾರ್ದು? ಹಂಗಾರೆ ಮಾಡ್ಕೊಡ್ರಿ ನಮಗ್ ಹೋಲಿ.
ಮ್ಯಾಲ ಡೀಸೆಲ್ ಹಾಕೋಲ್ಲ ಭತ್ತದ ಹುಲ್ ತುರುಕಿ ಹಿಂದಿಂದ ಹೋಗಿ ಮ್ಯಾಲಿಂದ ಹೋಗಿ ಬಿಡು ಬದ್ಲಿ ಹಿಂದಿಂದ ಸಗಣಿ ಹಾಕೊಂಗಾರ ಮಾಡ್ಕೊಡ್ರಿ, ಅಷ್ಟರ ಪುಣ್ಯ ಕಟ್ಕೊಂಡು ಆಗ್ತೈತ್ರಿ. ಯಾಕೆ ಇಲ್ಲಿಗೆ ಬಂದು ನಿಂತೇವಂದ್ರ ಯಾರೋ ಒಂದು ಕತೆ ಕಟ್ಟಿದ್ರು, ಹೇಳಿದ್ರು ಹುಲಿ ವ್ಯಾಘ್ರ ಪ್ರಾಣಿ, ಅದಕ್ಕೆ ಅದು ದುಷ್ಟ ಪ್ರಾಣಿ, ಅದು ಶ್ರೇಷ್ಠ ಅಲ್ಲ ಅಂತ ಹೇಳಿ. ಬಟ್ ನನ್ನಂತ ಎಲ್ಲೋ ಒಬ್ಬ ಬಂದ ಸಣ್ಣದಾಗ ಒಂದು ಪ್ರಶ್ನೆ ಇಟ್ಟು ಹೋಗ್ತಾನೆ, ಇನ್ನೊಮ್ಮೆ ವಿಚಾರ ಮಾಡಿ. ಇಂಥದೇ ಪ್ರಶ್ನೆ ಇವತ್ತು ನೀವು ಇಲ್ಲಿಂದ ವಾಪಸ್ ನಿಮ್ಮ ಮನೆಗೋ ಗೆಳೆಯರ ಬಳಗದೊಳಗೋ ಹೋದಾಗ ಇಂಥ ಪ್ರಶ್ನೆಗಳನ್ನ ಇಡ್ರಿ ಅನ್ನೋದೇ ನನ್ನ ಆಶಾಭಾವ. ನೀವು ಹೋಗಿ ಇದು ಹಿಂಗಲೆ ಅಂತ ಹೇಳಿ ಉಪದೇಶ ಹೇಳೋದು ಬೇಡ. ಯಪ್ಪ ನಿನಗೇನು ಗೊತ್ತಾಯ್ತು, ಸುಮ್ಮನೆ ಟ್ರ್ಯಾಕ್ಟರ್ಲೆ ಸಗಣಿ ಹಾಕೋದಿಲ್ಲ ದನ ಯಪ್ಪ ಟ್ರ್ಯಾಕ್ಟರ್ ಸಗಣಿ ಹಾಕೊಂಡ್ ಮಾಡಕ್ ಬರ್ತೈತನ ಅಂತ ಕೇಳೋದು. ಅವ್ರು ರಾತ್ರಿ ನಿದ್ದಿನ ಹತ್ತಿರಬಾರ್ದು. ಅಂದಾಗ ಏನಾರ ಬದಲಾವಣೆಗೆ ಒಂದು ಅವಕಾಶ ಇದೆ. ನೀ ಯಾಕೆ ಬದಲಾಗುವಲ್ಲಿ ಅಂದ್ರೆ ಯಾರು ಬದಲಾಗೋದಿಲ್ಲ. ಹೌದು, ಈ ಬದಲಾವಣೆಗೆ ಅಂತ ಹೇಳಿ ನಾವು ಏನ್ ಪ್ರಯತ್ನ ಮಾಡಾಕತ್ತೀವಿ? ಎಲ್ಲರೂ ಕೇಳಿದ್ರು ಮತ್ತೆ ಹಂಗಿದ್ರೆ ಏನ್ ಮಾಡ್ತೀಪ? ಇಲ್ಲ, ಅದಕ್ಕೊಂದು ರೈತರ ಸಮೂಹದೊಳಗ, ರೈತರ ಭಾಗಿದಾರಿ ಒಳಗೆ ಇದನ್ನ ಹೆಂಗ್ ಮ್ಯಾಲ್ ತರ್ಬೇಕಂತ ಹೇಳಿ ಒಂದು ಯೋಜನೆ ಹಾಕೊಂಡು ಏನ್ ಮಾಡಾಕತ್ವಿ? ಯಾರು ದನ ಕಟ್ಲಿಕ್ಕೆ ಧೈರ್ಯ ಮಾಡಾಕತ್ತಾರ, ಯಾರ ದನ ಆಲ್ರೆಡಿ ಕಟ್ಟ್ಯಾರ ಅಥವಾ ಯಾರ ದನ ಇಟ್ಕೋಬೇಕನ್ನತಾರ, ಅವ್ರ ಕಡೆಗೆ ಹೋಗಿ ದನ ಇಟ್ಕೊಳ್ಳೋದು ಇಷ್ಟು ಸರಳ ಐತ್ರಿಪ್ಪ ಅಂತ ಹೇಳಿ ನಾವು ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇದೇ ಕಾರಣಕ್ಕೆ ತಿಂಗಳಿಗೆ ಅಂತ ಹೇಳಿ ಧಾರವಾಡದಾಗ ಇಲ್ಲ ಯಾರ ಆಮಂತ್ರಣ ಕೊಟ್ರ ಅವರಲ್ಲಿ 2 ದಿವಸ ಹೋಗಿ ಕಾರ್ಯಾಗಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅದ್ರ ಪರಿಣಾಮ ಏನಾತ್ರಿ? ಅವ್ರಿಗೆ ಹೇಳಿದ್ವಿ, ನೋಡ್ರಿ ದನ ಇಟ್ಕೊಳ್ಳೋದು ಇಷ್ಟು ಸರಳ ಐತಿ, ಸಗಣಿನ ನೀವು ಹಿಂಗ್ ಬಳಸ್ಕೊಂಡ್ರ, ಬೆಳೆ ತ್ಯಾಜ್ಯ ಹಿಂಗ್ ಬಳಸ್ಕೊಂಡ್ರ ಇಷ್ಟ್ರೊಳಗೆ ಇಷ್ಟು ರೊಕ್ಕ ಮಾಡ್ಬೋದು. ಆ ರೊಕ್ಕ ನಿಮ್ಗೆ ಹೇಳುದಿಲ್ಲ, ಯಾಕೆ ಹೇಳಿದ್ರೆ ಮತ್ತೆ ಬೆಲೆ ಹತ್ತಿರಿ, ಅದನ್ನ ತೋರ್ಸೇ ಬಿಡ್ರಿ ಲೆಕ್ಕ ಹಾಕಿ. ಬಟ್ ಇಷ್ಟು ಹೇಳ್ತೀನಿ, 1 ಗುಂಟೆ ಒಳಗ ಒಂದಿಷ್ಟು ಲಕ್ಷ ಅಂತ ಹೇಳಿ ದುಡಿಬೋದು. ಅದ್ರ 1 ಗುಂಟೆ ಒಳಗ 1 ಎಕರೆ ಕಬ್ಬನಾಗೂ ಬರೋದಿಲ್ಲ ನಿಮ್ಗೆ, ಅಷ್ಟ ಅವಕಾಶಗಳು ಅದ. ಸೊ ಅದನ್ನ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಅದ್ರ ಪರಿಣಾಮ ಏನಾಗ್ಲಿಕ್ಕತ್ತು? ನಾವು ಶುರುವಾತ್ನಾಗ ಈಗ ನಮ್ ಗೆಳೆಯರಲ್ಲಿ ನಿಂತಾರಲ್ಲ ಶೂಟ್ ಮಾಡತ್ತಾರ, ಅವರು ಬಂದ್ ನನಗೆ ಇಲ್ಲ ಹಿಂಗ ಸೋಷಿಯಲ್ ಮೀಡಿಯಾದಾಗ ಮಾಡೋಣಿಂದ ಅಂತ ಹೇಳಿದಾಗ ಅಂದೆ, ಯಾರು ನೋಡ್ತಾರೆ, ಎಲ್ಲಾರು ಡಿಚಿಕ್ ಅಂತ ಹೇಳಿ ಡಿಜೆ ಹಚ್ಕೊಂಡು ಕೂಡಾಕತ್ತಾರ, ಕ್ರಿಕೆಟ್ದವ್ರು ನೋಡತ್ತಾರ, ಸಿನಿಮಾ ಆಕ್ಟರ್ಸ್ ನೋಡತ್ತಾರ, ನಮ್ದು ಯಾರು ಕೇಳ್ಬೋದು? ಇಲ್ಲ ನೀವು ಮಾಡೋದು ಏನೋ ಒಂದು ರೆಫರೆನ್ಸ್ ಉಳಿತೈತಿ, ಮುಂದಿನ ತಲೆಮಾರಿಗೆ ಏನಾರು ಪ್ರಶ್ನೆ ಬಂದ್ರೆ ಏನೋ ಒಂದು ಸಣ್ಣದೊಂದು ರೆಫರೆನ್ಸ್ ಸಿಗ್ತೈತೆ ಅನ್ನೋದಕ್ಕೆ ಶುರು ಮಾಡಿದ್ರ ಪರಿಣಾಮ ಏನಾತ್ರಿ? ಹಗರ್ಕ ಕಾರ್ಯಾಗಾರಕ್ಕೂ ನಮಗ ಆಶ್ಚರ್ಯ ಆಗೋ ರೀತಿಲಿ 20 ರಿಂದ 35-40 ಒಳಗಿನ ಹುಡುಗರ ಭಾಳ ಬರ್ಲಿಕ್ಕೆ ಶುರು ಮಾಡಿ. ಅವ್ರಿಗೇನೋ ಒಂದು ತುಡುತ್ತದ, ಏನೋ ಸರಿ ಆಗಾಕತ್ತಿಲ್ಲ, ಇದು ಹೆಂಗ್ ಸರಿ ಆಗ್ಬೇಕು, ಹೆಂಗ್ ಸರಿ ಮಾಡ್ಕೋಬೇಕು ಬಂದ್ರು. ಅದ್ರೊಳಗೆ ಬಹಳಷ್ಟು ಮಂದಿ ಎಷ್ಟೋ ಕಡೆ ಇಲ್ರಿ ನಮ್ಮ ಮನ್ಯಾಗ ದನ ಇದ್ದು ಹಿಂಗ್ ತೆಗ್ದೇವಿ, ಈಗ ಏನ್ ಮಾಡೋದು, ಹೊಳೆ ತರಬೇಕಂದ್ರ ಮನ್ಯಾಗ ಯಾರು ಮಾಡವ್ರ ಅಂತ ಕೇಳ್ತಾರ. ನಮ್ ಗೆಳೆಯರ ಒಬ್ರು ಕೇಳಿದ್ರಿ, 13 ಎಕರೆ ಎರಿ ಹೊಲ ನೀರಾವರಿ, ಇಲ್ಲೇ ಯರಗಟ್ಟಿ ಸೈಡ್, ಅಗದಿ ಡಾಂಬರ್ ರೋಡಿಗೆ ಹಚ್ಚೆ, ಒಂದ್ ಕಡೆ 6 ಎಕರೆ, ಇನ್ನೊಂದ್ ಕಡೆ 5 ಎಕರೆ. ಒಂದ್ ಜೋಡಿ ಎತ್ತ ತಗೊಂಬಂದ್ರ ಅಂತ ಕಬ್ಬಿನ ಕಳೆ ಹೊಡಿನ ಅಂತ ಹೇಳಿ ಅವ್ರ ಅಪ್ಪ ಇವತ್ತಿಗೂ ದೌತರ ಹೊಡ್ತಾರ. ಎತ್ಕೊಂಡ್ ತಂದ ಶೆಡ್ನಾಗ ಕಟ್ಟಿದ್ಕೊಳ್ಳಿ ಅವ್ರ ಅಪ್ಪ ಕೇಳಿದ್ರಂತ, ಏನ್ ಮೇಸೋದು ಉಪಯೋಗ ಅಂತ ಹೇಳಿ. ನಮ್ ಗೆಳೆಯರು 1 ಸೆಕೆಂಡ್ ಹಂಗ ತಂಗಾಗ್ ನಿಂತ್ರ, ಯಪ್ಪ ನಮ್ದು 11 ಎಕರೆ ನೀರಾವರಿ ಭೂಮಿ ಐತಿ, ಡಾಂಬರ್ ರೋಡಿಗೆ ಹಚ್ಚೆ, ಏನ್ ಮೇಸೋದು 2 ಎತ್ತಿಗಂತ ಕೇಳಿದ್ರಿ, ಏನ್ ಹೇಳಿ? ಬದು ಮೇಲಿನ ಹುಲ್ ಮೇಯಿಸಿದ್ರು ಮುಗಿದವು. ನಾವು ಈ ಕಟ್ಟುಕತೆಗಳಿಗೆ ಸಿಕ್ಕೊಂಡು ಈ ಪರಿಸ್ಥಿತಿಗೆ ಬಂದಿದ್ರಿಂದ ಅವ್ನು ನಿಧಾನವಾಗಿ ಅವನ್ನ ಸ್ವಚ್ಛ ಮಾಡ್ಬೇಕಂತ ಪ್ರಯತ್ನ ಮಾಡಾಕತ್ತ. ಈಗ ಏನಾಗ್ಲಿತ್ತದ್ರಿ, ಅಲ್ಲೆಲ್ಲೇ ಹುಡುಗರು ಯಾರು ನಮ್ಮಲ್ಲಿ ದನ ನಮಗ್ ಕಟ್ಕೊಳ್ಳೋದು ಕಷ್ಟ ಅನಿಸ್ಲಿಕ್ಕತ್ತಿತ್ತು, ಯಾರು ಅದ್ರದ್ದು ಕೆಲಸ ಬಹಳ ಅನ್ಸಕತ್ತಿತ್ತು, ಅವ್ರಿಗೆ ಅದು ಶ್ರಮ ಕಮ್ಮಿ ಆಗೋಂಗಾಗಿ 4 ದನ ಇದ್ದಲ್ಲಿ 8 ಇದ್ದಲ್ಲಿ 16 ದನ ಮಾಡ್ಲಿ. ಮೊನ್ನೆ ಒಬ್ಬ ಯಾವ್ದೋ ಹುಡುಗ ಬಂದಿದ್ದ ಗದಗ ಕಡೆ, ಇಲ್ಲಿ ಡಂಬಳದವ್ರು ಬಂದಿದ್ರು. ನನಗೂ ನೆನಪಿರ್ಲಿಲ್ಲ ಅವರು ಕಾರ್ಯಾಗಾರದೊಳಗೆ ಬಂದೋಗಾರ. ಇಲ್ಲ ಸರ್, ನಾನು ನಂದು 2 ಆಕಳದ್ದು ಕಟ್ಕೋವಲ್ವ ಅಂತ ಹೇಳಿ ಕೊಡಾಕ್ ನಿಂತಿದ್ದೆ ರೀ. ಅವತ್ತು ಕಾರ್ಯಾಗಾರದಾಗ ನೀವು ಈಗ ಹೇಳಿದ್ ನಾನು, ನೀವು ಕೇಳಿದಷ್ಟು ರೊಕ್ಕ ಕೊಡ್ತೀವಿ, ಒಂದು ಮಷಿನ್ ಮಾಡ್ರಿ, ಈ ಕಡೆಯಿಂದ ಹುಲ್ಲು ಹಾಕಿದ್ರೆ ಆ ಕಡೆಯಿಂದ ಸಗಣಿ ಬರೋಂಗ ಅಂತ ನೀವೇನೋ ಕೇಳಿದ್ರಿ. ಅದಕ್ಕೆ ಹೊಳ್ಳಿ ಹೋಗಿ ಅದು ಆಕಳ ಕೊಡೋದು ಕ್ಯಾನ್ಸಲ್ ಮಾಡಿ ಇವತ್ತಿಗೂ ಹಂಗೆ ಇಟ್ಕೊಂಡೇನಿ. ಬರೀ ಇಟ್ಕೊಳ್ಳೋದ್ರಿಂದ ಅವನಿಗೆ ಎಲ್ಲ ಸರಿ ಆಯ್ತಾ? ಇಲ್ಲ, ಇಟ್ಕೊಳ್ಳೋದು ಹಗರ ಆಗ್ಬೇಕು, ಹಗರ ಆಗಿದ್ದು ಹೊಳ್ಳೆ ಆರ್ಥಿಕವಾಗಿ ಸಹಾಯ ಆಗ್ಬೇಕು. ಹಂಗಾದಾಗ ಮಾತ್ರ ದನ ಅನ್ನೋ ಒಂದು ಕಾಂಪೊನೆಂಟ್ ಏನದಲ್ರಿ ಅದು ಉಳಿತು.
ಈ ಕೃಷಿ ಚಕ್ರದೊಳಗ ದನ ಒಂದು ಇಂಟಿಗ್ರಲ್ ಪಾರ್ಟ್ ಅದು ಬೇಕೇ ಬೇಕನ್ನೋದು ಉಳಿಲಿಕ್ಕೆ ಚಾಲು. ಅದು ಉಳಿತು ಅಂದ್ರೆ ಏನೇನ್ ಸರಿ ಆಗ್ತದೆ ಅಂತ ನಾವು ವಿಚಾರ ಮಾಡಿದ್ವಿ. ನಾವು ಅದನ್ನ ಅವ್ರ ಕಡೆಯಿಂದ ಕಾಂಪೋಸ್ಟ್ ಗೊಬ್ಬರ ರೊಕ್ಕ ಕೊಟ್ಟು ಖರೀದಿ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರ್ಲಿಕ್ಕೆ ಚಾಲು ಮಾಡಿದ್ವಿ. ಮಾರ್ಲಿಕ್ಕೂ ಸಹಿತ ರೈತರಿಗೆ ಹೇಳಿದ್ವಿ, ನೀವೇ ಮಾರ್ಬೇಕು, ನಾವ್ ಯಾರಿಗೂ ಅಂಗಡಿಯವ್ರಿಗೆ ಅವ್ರಿಗೆ ಕೊಡೋದಿಲ್ಲ. ಒಂದ್ 4-5 ಹಳ್ಳಿ ನಡು ನೀವು ಒಬ್ರು ಬರ್ರಿ, ನೀವೇ ಮಾರಾಟ ಮಾಡಕ್ ಚಾಲು ಮಾಡ್ರಿ. ಸೊ ಇದು ರೈತರ ಭಾಗಿದಾರಿ ಒಳಗೆ ನಿಧಾನಕ್ಕೆ ಶುರು ಆಯ್ತು. ಈಗ ಒಂದೂವರೆ ವರ್ಷ ಆಗ್ಯದ್ರಿ. ಬಟ್ ಬಹಳಷ್ಟು ಪರಿಣಾಮಕಾರಿಯಾಗಿ ಶುರು ಆಗಿದೆ. ನಾವು ಹೆಚ್ಚು ಕಮ್ಮಿ ತಿಂಗಳಿಗೆ 2,000 ಚೀಲ ಮಾರ್ಲಿಕ್ಕೆ ಶುರು ಮಾಡಿ. ಇದು ಹೆಂಗಾಯ್ತು? ಹಂಗೈತ ಬರೋ ತನಕ ಎಲ್ಲಾರು ಅನ್ಸಿತ್ತಲ್ಲ, ದನ ಕಟ್ಟೋದು ಬಹಳ ತ್ರಾಸು, ದನ ಶ್ರಮ ಭಾಳ ಬಿಡ್ತೈತಿ, ಖರ್ಚು ಭಾಳ ಐತಿ. ಆದ್ರೆ ನಾ ಲೆಕ್ಕ ಹಾಕಿ ತೋರಿಸ್ದಾಗ ಟ್ರ್ಯಾಕ್ಟರ್ದು ಕಮ್ಮಿ ಅನಿಸ್ತ. ಹಂಗೆ ನೀವು ಇಲ್ಲಿಂದ ಹೋದ ಮೇಲೆ ಅಂದ್ರ ಈಗ ನಾವು ದನದ ಯಾಕೆ ಹಿಡ್ಕೊಂಡ್ವಿ? ದನ ಒಂದು ಉಳಿದ್ರ ಬೆಳೆ ತ್ಯಾಜ್ಯತೆ ಸರಿಯಾದ ಬಳಕೆ ಆಗ್ತದೆ, ಸದುಪಯೋಗ. ಆಗಲ್ಲ ಹೇಳಿದ್ನಲ್ಲ, ಕಡ್ಡಿ ಕೊರಿಯೋದು ಕಮ್ಮಿ ಆಗ್ತದೆ. ಅದ್ರದ್ದು ಕಾಂಪೋಸ್ಟ್ ಗೊಬ್ಬರ ಆದ್ರೆ ಖರೀದಿ ಮಾಡ್ಲಿಕ್ಕೋ ನೀವು ಮಾರಾಟ ಮಾಡ್ಲಿಕ್ಕೋ ನೀವು ಶಕ್ತಿರದಿರಿ. ಹಾಕಿದ್ರೆ ಮಣ್ಣು ಸರಿ ಆಯ್ತು, ಮಣ್ಣು ಸರಿ ಆದ್ರ ಆಹಾರ ಸರಿ ಆಯ್ತು, ಆಹಾರ ಸರಿ ಆದ್ರ ಮನುಷ್ಯ ಸರಿ. ಬಹಳ ಸರಿ ಕೇಳ್ತಿರ್ತಾರೆ ಏನೋ ಫೋನ್ ಮಾಡಿ, ಸರ್ ಗೊಂಜಾಳ ಹಾಕಿವ್ರಿ, ಗೊಂಜಾಳ ಚಲೋ ಆಗಾಕ ಏನ್ ಮಾಡೋಣ್ರಿ? ಕಬ್ಬು ಹಾಕೇನ್ರಿ, ಕಬ್ಬಿಗೆ ಏನ್ ಮಾಡೋಣ ಅಂತೀರಿ? ಕಬ್ಬು ಚಲೋ ಆಗಾಕ. ಹತ್ತಿ ಬೆಳೆಯಾಕತ್ತೇವ್ರಿ, ಯಾವ್ದ ಹತ್ತಿಗೆ ಏನೇನ್ ಹಾಕಿದ್ರೆ ಚಲೋ ಆಗ್ತೈತೆ? ಬಾರಿ ಮಜಾ ಅನಿಸ್ತೇವೆ. ಎಲ್ಲರೂ ಬಂದವರೆಲ್ಲ ಹತ್ತಿ, ಗೊಂಜಾಳ, ಮೆಕ್ಕೆಜೋಳ, ಕಬ್ಬು ಇದನ್ನ ಆಯ್ತು. ಎಲ್ಲಾ ಬೆಳಿ ಎಲ್ಲಿಂದ ಬರತೈತ್ರಿ? ಎಲ್ಲಿಂದ ಬರತ್ತದ ಅನಿಸ್ತದೆ? ಎಲ್ಲಾ ಬೆಳಿ ಮಣ್ಣಿಂದ. ಮಣ್ಣು ಸರಿ ಆಗಕ್ಕೆ ಏನ್ ಹಾಕೋಣ ಅಂತ ಒಬ್ಬರೇ ಪ್ರಶ್ನೆ ಕೇಳೇವಿ. ಮಣ್ಣು ಸರಿ ಆಗ್ಬಿಟ್ರೆ ಎಲ್ಲಾ ಬೆಳೆ ಸರಿ ಆಗ್ತದ? ಇಲ್ಲಂತೇಳಿ. ಆದ್ರೂ ಮಣ್ಣು ಸರಿ ಆಗಕ್ಕೆ ಏನ್ ಹಾಕೋಣ ಅಂತ ಯಾರು ಕೇಳಿವಿ? ಎಷ್ಟು ಮಂದಿ ಕೇಳಿ? ಹಂಗಾಗಿ ನನಗ್ ಕೊಟ್ಟಂತ ಸಮಯದೊಳಗೆ ಇವತ್ತು ಏನು ಪ್ರಯತ್ನ ಮಾಡಿ ಅಂದ್ರೆ ಉಪನ್ಯಾಸ ಅಂತೂ ಏನೂ ಕೊಟ್ಟಿಲ್ರಿ. ಸರಿ ಉತ್ತರ ಕಂಡ್ಕೋಬೇಕನ್ನೋದಾದ್ರ ಸರಿ ಪ್ರಶ್ನೆ ಮೊದಲು ಕಂಡ್ಕೋಬೇಕನ್ನೋದ ನನ್ನದೇ. ನಮ್ ಪ್ರಶ್ನೆನೇ ಸರಿ ಇಲ್ಲ ಅಂದ್ರ ಉತ್ತರ ಯಾವಾಗ್ಲೂ ತಪ್ಪೇ ಬರ್ತಾವ. ಸರಿ ಅನಿಸ್ಬೋದು, ಸರಿ ಇರಂಗ. ಯಾಕ? ನಾವು ಮಾಡೋ ತಪ್ಪೊಳಗ ಎಲ್ಲಾರು ಬೇರೆ ಬೇರೆ ಅದೇವೆ. ನಾವೇನ್ ತಪ್ಪು ಮಾಡ್ತೇವಲ್ಲ ಅದೆಲ್ಲಾರ ತಪ್ಪು ಬೇರೆ ಬೇರೆನೇ ಇರ್ತದೆ. ಬಟ್ ಸರಿ ಇರೋದು ಎಲ್ಲಾರ್ಗು ಒಂದೇ ಇರ್ತದೆ, ಬೇರೆ ಬೇರೆ ಇರ್ತದೆ. ಏನ್ರ ಫ್ಲಾಶ್ ಆಗತೈತ್ರಿ? ಮಾಡೋ ತಪ್ಪು ಬೇರೆ ಬೇರೆ ಇರ್ಬೋದು. ನಾ ಹಿಂಗ್ ಉಣ್ತೇನಿ, ನಾ ಎಡಗೈಲೆ ಉಣ್ತೇನಿ, ನಾ ಬಲಗೈಲೆ ಉಣ್ತೇನಿ, ಬಾಯಿಂದನೇ ಉಣ್ಬೇಕನ್ನೋದು ಸರಿ ಅಂದ್ರೆ ಇಲ್ಲಂತ. ಅದೆಲ್ಲರಿಗೂ ಒಂದೇ ಐತೆ. ಏನ್ರ ತಪ್ಪು ಬೇರೆ ಬೇರೆ ಬೇರೆ, ನಾ ಕಣ್ಲೆ ಉಣ್ತೇನೆ, ಮೂಗ್ಲೆ ಉಣ್ತೇನೆ ಅಂತ ಏನ್ರ ಬೇರೆ ಬೇರೆ ಇದೆ. ಹಂಗಾಗಿ ಸರಿ ಯಾವುದು ಅನ್ನೋದನ್ನ ಮೊದಲು ಕಂಡ್ಕೊಳ್ಳೋ ಪ್ರಯತ್ನ ಮಾಡ. ಆ ಭಾಗವಾಗಿ ಇವತ್ತು ನನಗೆ ಕರೆದು ಉಪನ್ಯಾಸ ಕೊಡಂದ್ರು, ಬಟ್ ಉಪನ್ಯಾಸ ಎಷ್ಟು ಕೊಟ್ಟಿನೋ ನನಗೆ ಗೊತ್ತಿಲ್ಲ, ನಂಗೆ ಕೊಡಕ್ಕೂ ಬರೋದಿಲ್ಲ. ಇಷ್ಟೊತ್ತು ಸಾವಧಾನದಿಂದ ಸಮಾಧಾನದಿಂದ ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದ ಹೇಳ್ತಾ ಶರಣ. ಇಲ್ಲಿವರೆಗೆ